ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಪ್ರಿಯರೇ, ಮತ್ತು ಲಾಕ್ಡೌನ್ ಮುಖಾಂತರವಾಗಿ ನಾವು ಆನ್ಲೈನಲ್ಲಿ ಆರಾಧನೆಯಲ್ಲಿ ಭಾಗವಹಿಸುವಂಥ ಒಂದು ಸ್ಥಿತಿ ಬಂದಿದೆ. ಆದರೂ ನಾವಿರುವಂಥ ಸ್ಥಳಗಳಲ್ಲಿ, ನಮ್ಮ ಮನೆಗಳಲ್ಲಿ ನಾವು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ದೇವರನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಆರಾಧಿಸುವರಾಗಿರೋಣ. ನಾವಿರುವ ಸ್ಥಳಗಳಲ್ಲಿ ದೈವ ಪ್ರಸನ್ನತೆಯನ್ನು ನಾವು ಎದುರು ನೋಡುತ್ತಾ ಮನಪೂರ್ವಕವಾಗಿ ದೇವರನ್ನು ಆರಾಧಿಸುವಾಗ ನಿಶ್ಚಯವಾಗಿ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬರುತ್ತದೆ. ಆದುದರಿಂದ ಪ್ರಾರ್ಥನೆಯೊಂದಿಗೆ ಈ ದಿನದ ಆರಾಧನೆಗಾಗಿ ನಮ್ಮೆಲ್ಲರನ್ನು ಸಿದ್ಧಪಡಿಸಿಕೊಳ್ಳೋಣ. ಒಂದು ನಿಮಿಷ ಕಣ್ಣುಗಳು ಮುಚ್ಚಿದವರಾಗಿ ಶಿರವಾಗಿ ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಭೂಮಿಯು, ಆಕಾಶವು, ಸಮುದ್ರವು, ಅವುಗಳಲ್ಲಿರುವಂಥ ಸಮಸ್ತವು ನಿರ್ಮಾಣ ಮಾಡಿರುವ ಜೀವಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪವಿತ್ರ ನಾಮಕ್ಕೆ ನಾವು ಸ್ತುತಿ ಸ್ತೋತ್ರಗಳು ಸಲ್ಲಿಸಿ ಪ್ರಾರ್ಥಿಸುತ್ತೇನೆ. ಮತ್ತೊಂದು ದಿನ ದೇವರೇ, ನಿಮ್ಮನ್ನು ಆರಾಧಿಸುವ ಹಾಗೆ ದೇವರೇ, ನಾವು ನಿಮ್ಮ ಪಾದ ಸನ್ನಿಧಾನಕ್ಕೆ ಬರುವಾಗ ನಮ್ಮ ಆರಾಧನೆಯನ್ನು ಸ್ವರ್ಗ ಸ್ವೀಕರಿಸುವುದಾಗಲಿ. ಸ್ವರ್ಗೀಯ ದೂತರುಗಳ ಆರಾಧನೆಯ ಜೊತೆಯಲ್ಲಿ ಎಡಬಿಡದೆ ಸ್ತುತಿಸಿ ಕೊಂಡಾಡಿ ನಿಮ್ಮನ್ನು ಮಹಿಮೆ ಪಡಿಸುವಾಗ ನಾವು ಈ ಭೂಮಿಯಲ್ಲಿದ್ದುಕೊಂಡು ನಿಮ್ಮನ್ನು ಆರಾಧಿಸುತ್ತೇವೆ. ನಮ್ಮ ಆರಾಧನೆ ಸ್ವರ್ಗದಲ್ಲಿ ಸ್ವೀಕಾರ್ಯವಾಗಲಿ. ಕರ್ತನೇ, ನಾವು ನಿಮ್ಮನ್ನು ಆರಾಧಿಸುವಾಗ ಅದು ಪರಲೋಕದಲ್ಲಿ ಸಂತೋಷವಾಗುವಂಥದ್ದಾಗಲಿ. ಕರ್ತನೇ, ಪ್ರಿಯ ಮಕ್ಕಳಿಗಾಗಿ ಸ್ತೋತ್ರ. ಇವತ್ತು ದೇವರೇ, ನಿನ್ನ ಮಕ್ಕಳು ಮನೆಗಳಲ್ಲಿ ಇದ್ದುಕೊಂಡು ನಿಮ್ಮನ್ನು ಆರಾಧಿಸುವಾಗ ಅವರವರ ಮನೆಗಳಲ್ಲಿ ದೇವರೇ ನಿಮ್ಮನ್ನು ಕನಪಡಿಸುವಾಗ ಎಲ್ಲರ ಪ್ರಾರ್ಥನೆಯಲ್ಲಿ, ಎಲ್ಲರ ಆರಾಧನೆಯು, ಎಲ್ಲರ ಸ್ತುತಿ ಸ್ತೋತ್ರಗಳು ದೇವರೇ ನೀ ಸ್ವರ್ಗೋನ್ನತಿಗಳಲ್ಲಿ ಸ್ವೀಕರಿಸಿ ಮಕ್ಕಳೆಲ್ಲರನ್ನು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಮಾಡಿದರೆಲ್ಲ ಹೃದಯಪೂರ್ವವಾಗಿ ನೀವು ಆರಾಧನೆ ಮಾಡಿದರೆ ನಿಶ್ಚಯವಾಗಿ ದೇವರ ಆತ್ಮ ನಿಮ್ಮ ಜೊತೆಯಲ್ಲೇ ಇದೆ. ದೇವರ ಸಾನ್ನಿಧ್ಯ ನಿಮ್ಮ ಮನೆಯಲ್ಲೇ ಇದೆ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಈಗ ನಾವೆಲ್ಲರೂ ಕೂಡ ಗಮನವಾಗಿ ಕೂತ್ಕೊಳ್ಳೋಣ. ಕರ್ತನೇ, ನಮ್ಮ ಜೊತೆಯಲ್ಲಿ ಮಾತಾಡು. ಇಲ್ಲಿ ಪ್ರಾರ್ಥನೆಯೊಂದಿಗೆ ಕೂತ್ಕೊಂಡ್ರೆ ಕರ್ತನೆ ಇವತ್ತು ನಮ್ಮ ಪ್ರತಿಯೊಬ್ಬರ ಜೊತೆಯಲ್ಲೂ ಮಾತಾಡೋರಾಗಿರ್ತಾರೆ. ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯವರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ನಾವು ಆರಾಧನೆಯನ್ನು ಮಾಡಿ ದೇವರನ್ನು ಮಹಿಮೆಪಡಿಸಿದ್ದೀರಲ್ಲ, ಹೀಗೆ ದೇವರ ಸಂದೇಶವನ್ನು ಕೇಳಿ ಧ್ಯಾನ ಮಾಡಿ ದೇವರ ಆಶೀರ್ವಾದ ಹೊಂದಿಕೊಳ್ಳಲಿಕ್ಕಾಗಿ ನಾವು ಶ್ರದ್ಧೆಯಿಂದ ದೇವರ ವಾಕ್ಯವನ್ನು ಧ್ಯಾನಿಸುವರಾಗಿರೋಣ. ನಾವು ಈಗಿನ ಪರಿಸ್ಥಿತಿಗಳು ನೋಡುವ ಹಾಗೆ ಎಲ್ಲ ಸ್ಥಳಗಳಲ್ಲಿಯೂ ಒಂದು ಭಯ, ಒಂದು ಆತಂಕವನ್ನು ಎಲ್ಲರ ಒಳಗಡೆ ಸೇರಿಕೊಂಡಿದೆ. ಹೋದ ವರ್ಷ ಇದೇ ಸಮಯದಲ್ಲಿ ಕೊರೋನಾ ವೈರಸ್ಸಿನ ಮೂಲಕವಾಗಿ ಲಾಕ್ಡೌನಲ್ಲಿ ಇದ್ದುಕೊಂಡು ಆನ್ಲೈನಲ್ಲಿ ಆರಾಧನೆ ಮಾಡುವಂಥ ಸ್ಥಿತಿ ಇತ್ತು. ಆದರೆ ಈ ವರ್ಷ ಮತ್ತು ಅದೇ ಪರಿಸ್ಥಿತಿಗೆ ಬಂದಿದೆ. ನಾವು ಆನ್ಲೈನ್ ಮೂಲಕವಾಗಿ ಆರಾಧನೆಯಲ್ಲಿ ಭಾಗವಹಿಸುವಂಥ ಒಂದು ಸ್ಥಿತಿ ಬಂದಿದೆ. ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ಎಲ್ಲಿ ನೋಡಿದರೂ ಹೋದ ವರ್ಷಕ್ಕಿಂತ ಹೆಚ್ಚಾಗಿ ಎಲ್ಲರಲ್ಲಿ ಒಂದು ಭಯ ತುಂಬಿದೆ. ಆಸ್ಪತ್ರೆಗಳಲ್ಲಿ ಇರುವಂಥ ಪರಿಸ್ಥಿತಿಗಳು ಭಯಂಕರವಾಗಿದೆ. ಡಾಕ್ಟರ್ಗಳು, ನರ್ಸ್ಗಳು ಮಿತಿಮೀರಿ ಅವರ ಶಕ್ತಿಯನ್ನು ಮೀರಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಅವರ ಕೈಯಲ್ಲಿ ಸುಧಾರಿಸಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಆಕ್ಸಿಜನ್ ಸಿಲಿಂಡರ್ಗಳದ್ದು ಕೊರತೆ ಇದೆ. ಹೋದ ವರ್ಷಕ್ಕಿಂತ ICU ಅಲ್ಲಿ ಸೇರುವಂಥವರ ಸಂಖ್ಯೆ ಜಾಸ್ತಿ ಆಗಿದೆ. ಈ ರೀತಿಯಲ್ಲಿ ನೋಡಿದರೆ ಎಲ್ಲಿ ನೋಡಿದರೂ ಒಂದು ಭಯದ ಒಂದು ವಾತಾವರಣ, ಎಲ್ಲಿ ನೋಡಿದರೂ ಒಂದು ಆತಂಕ, ಒಂದು ದುಃಖದ ಒಂದು ಪರಿಸ್ಥಿತಿ ನಾವು ನೋಡುತ್ತಾ ಇದೆ. ಪ್ರಿಯರೇ, ಇದರ ಮಧ್ಯದಲ್ಲಿ ದೇವರ ವಿಶೇಷ ಸಹಾಯವನ್ನು ನಾವು ಕೇಳಿಕೊಳ್ಳೋದನ್ನೇ ಹೊರತು ನಾವು ಮತ್ತೆ ಯಾವುದರಲ್ಲಿಯೂ ನಮಗೊಂದು ನಿರೀಕ್ಷೆ ಇಲ್ಲ. ಹೀಗೆ ಒಂದು ಆಸ್ಪತ್ರೆಯಲ್ಲಿ ಧೈರ್ಯವಾಗಿ ಹೋಗಲಿಕ್ಕೆ ಆಗದೊಂದು ಸ್ಥಿತಿ ಇದೆ. ಆದರೆ ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ನಾವು ದೇವರಲ್ಲಿ ಹೆಚ್ಚಾಗಿ ಆಶ್ರಯಿಸಿಕೊಳ್ಳುವುದು ನಮಗೆ ಉತ್ತಮವಾಗಿರುತ್ತದೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಇದಕ್ಕೆ ಸಂಬಂಧಪಟ್ಟ ಒಂದು ವಾಕ್ಯವನ್ನು ನಾವು ಓದುವರಾಗಿರೋಣ.
ಅಪೊಸ್ತಲನಾದ ಪೌಲನು ಎಫೆಸಿಯ ಸಭೆಯವರಿಗೆ ಬರೆದಿರುವ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ ಅದರಲ್ಲಿ 10ನೇ ವಾಕ್ಯ ನಾವು ಓದಿಕೊಳ್ಳೋಣ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಹಾಲೆಲೂಯ. ಪ್ರಿಯರೇ, ಪೌಲಪೊಸ್ತಲನು ಹೇಳುತ್ತಾನೆ, ಕಡೇ ಮಾತೇನೆಂದರೆ ಎಲ್ಲವೂ ಹೇಳಿದೆ, ಎಲ್ಲವೂ ಮಾಡಿದೆ, ಎಲ್ಲವೂ ಆಯಿತು. ಇನ್ನು ಕೊನೆಯದಾಗಿ ಒಂದು ಮಾತು ಹೇಳಲಿಕ್ಕಿರೋದೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲ ಹೊಂದಿಕೊಳ್ಳಲಿ. ಹಾಲೆಲೂಯ. ಪ್ರಿಯರೇ, ಈ ದಿನಗಳಲ್ಲಿ, ಈ ಪರಿಸ್ಥಿತಿಗಳಲ್ಲಿ ನಮಗೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ಮತ್ತು ದೇವರ ಅತ್ಯಧಿಕವಾದ ಶಕ್ತಿಯಲ್ಲಿಯೂ ಆಶ್ರಯಿಸಿಕೊಂಡು ಬಲ ಹೊಂದಿಕೊಳ್ಳುವುದೇ ನಮಗೆ ಒಂದು ಕರುಣೆಯಾಗಿರುತ್ತದೆ. ಪ್ರಿಯರೇ, ಅದನ್ನು ಬಿಟ್ಟು ನಾವು ಬೇರೆ ಯಾವುದರಲ್ಲಿ ಆಶ್ರಯಿಸಿಕೊಳ್ಳುವುದು, ಯಾವುದರಲ್ಲಿ ನಾವು ನಿರೀಕ್ಷೆ ಇಟ್ಟುಕೊಳ್ಳುವುದು. ಆದರೆ ಇಲ್ಲಿ ಪೌಲಪೊಸ್ತಲನು ಹೇಳ್ತಾನೆ, ಕಡೆ ಮಾತು ಏನೆಂದರೆ, ನೀ ಕರ್ತನಲ್ಲಿ ಭರವಸೆ ಇಡು, ಆತನ ಅತ್ಯಧಿಕವಾದ ಶಕ್ತಿಯಲ್ಲಿ ನೀ ಬಲ ಹೊಂದಿಕೊಳ್ಳಿರಿ. ಇದೇ ನಮಗೆ ಕರುಣೆಯಾಗಿರುವುದು, ಇದೇ ನಮಗೆ ಅನುಕೂಲವಾಗಿರುವುದು. ಪ್ರಿಯರೇ, ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ವಾತಾವರಣಗಳನ್ನು ನೋಡುವಾಗ, ಸಾಹಚರ್ಯಗಳು ನೋಡುವಾಗ, ಎಲ್ಲಿ ನಮಗೊಂದು ಆಶ್ರಯ, ಎಲ್ಲಿ ನಮಗೊಂದು ಬಿಡುಗಡೆ, ಎಲ್ಲಿಂದ ಒಂದು ರಕ್ಷಣೆ ಆಗುತ್ತೆ ಎಂದು ಕೇಳುವಾಗ ನಮಗೆ ದೇವರ ವಾಕ್ಯ ಹೇಳುತ್ತಾ ಇದೆ, ಕರ್ತನಲ್ಲಿ ನೀವು ಆಶ್ರಯಿಸಿಕೊಳ್ಳಿರಿ, ದೇವರ ಬಲದಲ್ಲಿ ನೀವು ಆಶ್ರಯಿಸಿಕೊಳ್ಳಿರಿ, ಅದೇ ನಿಮಗೆ ಉತ್ತಮವಾಗಿದೆ ಎಂಬುದನ್ನು ಹೇಳುತ್ತಾ ಇದ್ದಾರೆ. ದೇವರ ಬಲ ಎಂಬುದರೆ ಯಾವುದು ನೋಡೋಣ. ನಾವು ಲೂಕನ ಸುವಾರ್ತೆ 24ನೇ ಅಧ್ಯಾಯ 49ನೇ ವಾಕ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪುನರುದ್ಧಾನ ಹೊಂದಿದ ಮೇಲೆ ತನ್ನ ಶಿಷ್ಯರಿಗೆ ಕಾಣಿಸಿಕೊಳ್ಳುವಾಗ ಶಿಷ್ಯರುಗಳಿಗೆ ಒಂದು ಧೈರ್ಯದ ಮಾತು ಹೇಳಿಕೊಂಡು ಕೇಳುತ್ತಾ ಇದ್ದಾನೆ. ಲೂಕನ ಸುವಾರ್ತೆ 24:49. ಈಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ ಎಂದು ಹೇಳಿದನು. ಹಾಲೆಲೂಯ. ತಂದೆಯು ವಾಗ್ದಾನ ಮಾಡಿರುವುದನ್ನು ನಾನು ನಿಮಗೆ ಕಳುಹಿಸಿಕೊಡುತ್ತೇನೆ. ಆದುದರಿಂದ ಮೇಲಣ ಲೋಕದ ಶಕ್ತಿಯನ್ನು ಹೊಂದಿಕೊಳ್ಳುವ ತನಕ ನೀ ಪಟ್ಟಣದಲ್ಲೇ ಕಾದುಕೊಂಡಿರಿ. ಹಾಲೆಲೂಯ. ಪ್ರಿಯರೇ, ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ಯೇಸು ಕ್ರಿಸ್ತನ ಅತ್ಯಧಿಕವಾದ ಶಕ್ತಿಯಲ್ಲಿಯೂ ಬಲ ಹೊಂದಿಕೊಳ್ಳಬೇಕು. ಯೇಸು ಕ್ರಿಸ್ತನ ಶಕ್ತಿ ಎಂಬುದು ಏನು? ಅದು ಮೇಲಣ ಲೋಕದ ಶಕ್ತಿಯಾಗಿದೆ. ಇಲ್ಲಿ ಕರ್ತನು ತನ್ನ ಶಿಷ್ಯರುಗಳು ಹೇಳ್ತಾರೆ ನೋಡಿ, ತನ್ನ ಸೇವೆಯನ್ನು ಮುಗಿಸಿ ಕರ್ತನು ಜೀವ ತ್ಯಾಗ ಮಾಡಿ ಸತ್ತು ಹೂಡಲ್ಪಟ್ಟಿದ್ದರು, 3ನೇ ದಿವಸ ಪುನರುದ್ಧಾನ ಹೊಂದಿ ಮತ್ತು ಸ್ವಾಮಿ ಪರಲೋಕಕ್ಕೆ ಏರಿ ಹೋಗಲಿಕ್ಕೆ ಮುಂಚಿತವಾಗಿ ತನ್ನ ಶಿಷ್ಯರುಗಳಿಗೆ ಹೇಳುತ್ತಾರೆ, ನೀವು ಮೇಲಣ ಲೋಕದ ಶಕ್ತಿಯನ್ನು ಹೊಂದಿಕೊಂಡಿದ್ದರೆ ಮಾತ್ರನೇ ನಿಮಗೆ ಸಾಕ್ಷಿಯಾಗಲಿಕ್ಕೆ ಸಾಧ್ಯವಾಗುವುದು. ಆದುದರಿಂದ ಆ ಮೇಲಣ ಲೋಕದ ಶಕ್ತಿ ತಂದೆಯಾದ ದೇವರು ವಾಗ್ದಾನ ಮಾಡಿರುವ ಪವಿತ್ರಾತ್ಮನೆಂಬ ಶಕ್ತಿಯನ್ನು ನೀವು ಹೊಂದಿಕೊಳ್ಳಿರಿ ಎಂದು ತನ್ನ ಶಿಷ್ಯರಿಗೆ ಹೇಳುತ್ತಾರೆ. ಈ ಲೋಕದಲ್ಲಿ ಕರ್ತನಿಗೆ ಸಾಕ್ಷಿಯಾಗಿ ನೀವು ಜೀವಿಸಬೇಕೆಂದರೆ ಅದು ದೇವರ ಶಕ್ತಿಯಿಂದ ಮಾತ್ರ ಸಾಧ್ಯ, ಅದು ಪವಿತ್ರಾತ್ಮನ ಶಕ್ತಿಯಿಂದ ಮಾತ್ರ ಸಾಧ್ಯ ಎಂಬುದನ್ನು ಕರ್ತನು ತನ್ನ ಶಿಷ್ಯರಿಗೆ ತಿಳಿಸಿಕೊಡುತ್ತಾರೆ. ಆದ್ದರಿಂದ ಈ ಶಕ್ತಿಯನ್ನು ಹೊಂದಿಕೊಳ್ಳಲಿಕ್ಕಾಗಿ ನೀವು ಏನನ್ನು ನೀವು ಕಾದುಕೊಂಡಿರಬೇಕು, ದೇವರ ಸನ್ನದಿಯಲ್ಲಿ ಕಾದುಕೊಂಡಿರಬೇಕು. ದೇವರೇ, ನಿನ್ನ ಅತ್ಯಧಿಕವಾದ ಶಕ್ತಿ ನನಗೆ ಬೇಕು. ದೇವರೇ, ಆ ಮೇಲಣ ಲೋಕದ ಶಕ್ತಿ ನನಗೆ ಬೇಕು. ದೇವರೇ, ಆ ಪವಿತ್ರಾತ್ಮನ ಶಕ್ತಿ ನನಗೆ ಬೇಕು ಎಂದು ದೇವರ ಸನ್ನದಿಯಲ್ಲಿ ಕಾದುಕೊಂಡವರಾಗಿರಲಿ ಎಂದು ಯೇಸು ತನ್ನ ಶಿಷ್ಯರಿಗೆ ಹೇಳಿದರು. ಹಾಗೆ ಆದರೆ ಪ್ರಿಯರೇ, ಈ ವಿಶೇಷವಾದ ಪರಿಸ್ಥಿತಿಯಲ್ಲಿ, ಈಗಿನ ಒಂದು ಪರಿಸ್ಥಿತಿಗಳಲ್ಲಿ ನಮಗೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ಆತನ ಶಕ್ತಿಯಲ್ಲಿಯೂ ಅಥವಾ ಆ ಪವಿತ್ರಾತ್ಮದಲ್ಲಿಯೂ ಆಶ್ರಯಿಸಿಕೊಂಡು ನಾವು ಕಾದುಕೊಂಡಿರುವವರಾಗಿರಬೇಕು. ಹಾಲೆಲೂಯ. ಪರಿಸ್ಥಿತಿಗಳು ಮಿತಿಮೀರಿ ಹೋಗುತ್ತಾ ಇದೆ ಅಂತ ಸುದ್ದಿಗಳು ಕೇಳುವಾಗ, ನ್ಯೂಸ್ಗಳು ನೋಡುವಾಗ ನಾವು ಭಯಪಟ್ಟು ಹೋಗಲಿಕ್ಕಲ್ಲ, ಭಯಗಳು ನೀಗಿಸುವ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಹೆಚ್ಚಾಗಿ ಆಶ್ರಯಿಸಿಕೊಳ್ಳುವರಾಗಿರಬೇಕು. ಆ ಕರ್ತನಲ್ಲಿ ನಾವು ಹೆಚ್ಚಾಗಿ ಆಶ್ರಯಿಸಿಕೊಳ್ಳುವಾಗ ಆತನು ನಮಗೆ ಸಹಾಯ ಮಾಡುವರಾಗಿರುತ್ತಾರೆ. ಅದರಿಂದ ನೀ ಕಾದುಕೊಂಡಿರಿ ಎಂದು ಹೇಳುತ್ತಾರೆ. ಪ್ರಾರ್ಥನೆಯಲ್ಲಿ
ದೇವರಾತ್ಮನಿಗಾಗಿ ಕಾದುಕೊಂಡಿರಿ. ಹಲ್ಲೆಲೂಯಾ. ಪ್ರಿಯರೇ, ಇದೇ ವಾಕ್ಯವನ್ನು ನಾವು ಆ ಮೇಲಣ ಲೋಕದ ಶಕ್ತಿಯ ಬಗ್ಗೆ ನಾವು ನೋಡುವಾಗ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಮಗೆ ಸಾಧಾರಣವಾಗಿ ಗೊತ್ತಿರುವ ವಾಕ್ಯ, ಪರಿಚಯ ಇರುವ ವಾಕ್ಯ, ಆದರೆ ಅದರಲ್ಲಿ ಕೂಡ ಆ ದೇವರ ಶಕ್ತಿಯ ಬಗ್ಗೆ ನಾವು ನೋಡಬಹುದು. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಮತ್ತು ತನ್ನ ಶಿಷ್ಯರುಗಳು ಹೇಳ್ತಾರೆ, ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರಲು ನೀವು ಬಹು ಬಲವನ್ನು ಹೊಂದಿ. ಹಲ್ಲೆಲೂಯಾ. ಅಲ್ಲಿ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾರೆ, ನೀವು ಬಲ ಹೊಂದಿಕೊಳ್ಳಬೇಕಂದರೆ ಪವಿತ್ರಾತ್ಮನು ನಮ್ಮ ಮೇಲೆ ಬರಬೇಕು. ಹಲ್ಲೆಲೂಯಾ. ಪೌಲಪೊಸ್ತಲನು ಇದೇ ಮಾತು ಎಚ್ಚರಿಸ್ತಾ ಇರೋದು. ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ಆ ಯೇಸು ಕ್ರಿಸ್ತನ ಅತ್ಯಧಿಕವಾದ ಶಕ್ತಿಯಲ್ಲಿಯೂ ನೀವು ಆಶ್ರಯಿಸಿಕೊಂಡು ಬಲ ಹೊಂದಿಕೊಳ್ಳಲಿ. ಈಗ ಯೇಸು ಕ್ರಿಸ್ತನ ಶಕ್ತಿ ಎಂಬುದು ಅದು ಮೇಲಣ ಲೋಕದ ಶಕ್ತಿಯಾಗಿದೆ. ಅದಕ್ಕೆ ಕರ್ತನು ಹೇಳ್ತಾರೆ, ಆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗೆ ನೀವು ಬಲವನ್ನು ಹೊಂದಿಕೊಳ್ಳುವುದು. ನಾವೀ ದಿನಗಳಲ್ಲಿ ಬಲ ಹೊಂದಿಕೊಳ್ಳಲಿಕ್ಕಾಗಿ ಪ್ರಿಯರೇ ದೇವರ ಪವಿತ್ರಾತ್ಮನಲ್ಲಿ ನಾವು ಹೆಚ್ಚಾಗಿ ಆಶ್ರಯಿಸಿಕೊಳ್ಳೋಣ. ಆ ಪವಿತ್ರಾತ್ಮನು ನಮ್ಮ ಮೇಲೆ ಬರುವಾಗಲೇ ನಾವು ಬಲವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ, ನಾವು ಶಕ್ತಿಯನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ, ನಾವು ಎಲ್ಲವನ್ನು ಎದುರಿಸಲಿಕ್ಕೆ ನಾವು ಶಕ್ತರಾಗುತ್ತದೆ ಪ್ರಿಯರೇ. ಹಲ್ಲೆಲೂಯಾ. ಆದುದರಿಂದ ಇವತ್ತು ಈ ಸಂದೇಶ ಕೇಳುವ ಪ್ರಿಯ ಸಹೋದರ ಸಹೋದರಿ, ನಮ್ಮ ಸುತ್ತಲೂ ನೋಡುವಂತ ಪರಿಸ್ಥಿತಿಗಳು ನೋಡಿಕೊಂಡು ನಾವು ಭಯಪಟ್ಟು ಹೋಗಲಿಕ್ಕಲ್ಲ, ನಾವು ಚಿಂತೆಯಲ್ಲಿ ಹೋಗಲಿಕ್ಕಲ್ಲ, ಅದರ ಮಧ್ಯದಲ್ಲಿ ಈ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರೇ ನಾವು ನಿಮ್ಮಲ್ಲಿ ಆಶ್ರಯಿಸಿಕೊಳ್ಳುತ್ತೇನೆ, ಕರ್ತನೇ ನಿಮ್ಮಲ್ಲಿ ಆಶ್ರಯಿಸಿಕೊಳ್ಳುತ್ತೇನೆ, ನಿನ್ನ ಅತ್ಯಧಿಕವಾದ ಶಕ್ತಿಯಲ್ಲಿ ನಾವು ಆಶ್ರಯಿಸಿಕೊಳ್ಳುತ್ತೇನೆ. ಮೇಲಣ ಲೋಕದ ಶಕ್ತಿ ನನಗೆ ಬೇಕು, ಆ ಪವಿತ್ರಾತ್ಮನ ಶಕ್ತಿ ನನಗೆ ಬೇಕು, ಆ ಪವಿತ್ರಾತ್ಮನ ಸಾನ್ನಿಧ್ಯ ನನಗೆ ಬೇಕು, ಆ ಪವಿತ್ರಾತ್ಮನ ಅಭಿಷೇಕ ನನಗೆ ಬೇಕು. ಇವುಗಳನ್ನು ಎದುರಿಸಲಿಕ್ಕೆ ನನಗೆ ಬಲ ಬೇಕು ದೇವರೇ ಎಂದು ನಾವು ಕೇಳಿಕೊಳ್ಳುವರಾಗಿರುವಾಗ ದೇವರು ತನ್ನ ಪವಿತ್ರಾತ್ಮ ವರವನ್ನು ನಮಗೆ ಕೊಟ್ಟು ನಮ್ಮನ್ನು ಬಲಪಡಿಸುವವರಾಗಿರುತ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ನಾವಾದ್ದರಿಂದ ಈ ದಿನಗಳಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಅತ್ಯಧಿಕವಾದ ಶಕ್ತಿಯಲ್ಲಿ ಆಶ್ರಯಿಸಿಕೊಳ್ಳೋಣ. ಯೇಸು ಕ್ರಿಸ್ತನಲ್ಲಿ ಅತ್ಯಧಿಕವಾಗಿ ಆಶ್ರಯಿಸಿಕೊಳ್ಳೋಣ, ಆತನ ಶಕ್ತಿಯಲ್ಲಿ ಆಶ್ರಯಿಸಿಕೊಳ್ಳೋಣ, ಆತನಲ್ಲಿ ಆಶ್ರಯಿಸಿಕೊಂಡು ನಾವು ಬಲ ಹೊಂದಿಕೊಳ್ಳೋಣ. ಆದ್ದರಿಂದ ಈ ದಿನಗಳು ನಾವು ಎಚ್ಚರವಾಗಿ ಪ್ರಾರ್ಥಿಸುವ ದಿನಗಳಾಗಿರಲಿ ಎಂದು ದೇವರಾತ್ಮನು ನಮಗೆ ಪ್ರೇರೇಪಿಸುತ್ತಾ ಇದ್ದಾರೆ. ಹಾಗೆಯೇ ನಾವು ನೋಡುವಾಗ ಎಫೆಸಿಯ ಪತ್ರಿಕೆ 3ನೇ ಅಧ್ಯಾಯ 20ನೇ ವಾಕ್ಯ ನಾವು ನೋಡಿಕೊಳ್ಳೋಣ. ಎಫೆಸಿಯ ಪತ್ರಿಕೆ 3ನೇ ಅಧ್ಯಾಯ 20ನೇ ವಾಕ್ಯ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ. ಹಲ್ಲೆಲೂಯಾ. ಪ್ರಿಯರೇ, ಪೌಲಪೊಸ್ತಲನು ಮತ್ತು ಹೇಳ್ತಾ ಇದ್ದಾರೆ, ಕರ್ತನಾದ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ನಮ್ಮಲ್ಲಿ ಕಾರ್ಯ ಸಾಧಿಸುವ ಯೇಸು ಕ್ರಿಸ್ತನ ಶಕ್ತಿಯಲ್ಲಿಯೂ ನಾವು ಆಶ್ರಯಿಸಬೇಕು. ಯೇಸು ಕ್ರಿಸ್ತನ ಶಕ್ತಿ ಎಂಬುದು ಆ ಯೇಸು ಕ್ರಿಸ್ತನ ಆತ್ಮನಾಗಿದ್ದಾರೆ, ಪವಿತ್ರ ಆತ್ಮರಾಗಿದ್ದಾರೆ. ಆ ಪವಿತ್ರ ಆತ್ಮನು ನಮ್ಮಲ್ಲಿ ಏನ್ ಮಾಡ್ತಾರೆ, ತನ್ನ ಶಕ್ತಿಯನ್ನು ತೋರಿಸುವ ಪ್ರಕಾರ ನಮ್ಮಲ್ಲಿ ಕಾರ್ಯವನ್ನು ಸಾಧಿಸುತ್ತಾರೆ. ಈಗಿನ ಪರಿಸ್ಥಿತಿಗಳಲ್ಲಿ ಪ್ರಿಯರೇ, ನಮ್ಮಲ್ಲಿ ಕಾರ್ಯ ಸಾಧಿಸಲಿಕ್ಕಾಗಿ ದೇವರ ಪವಿತ್ರಾತ್ಮನು ತನ್ನ ಶಕ್ತಿ ಪ್ರಕಾರ ನಮ್ಮಲ್ಲಿ ಕಾರ್ಯ ಸಾಧಿಸುವವರಾಗಿರುತ್ತಾರೆ. ನಾವು ಯೇಸು ಕ್ರಿಸ್ತನಲ್ಲಿಯೂ ಅದರ ಅತ್ಯಧಿಕ ಶಕ್ತಿಯಲ್ಲೂ ಆಶ್ರಯಿಸಿಕೊಳ್ಳೋಣ. ಅದರಲ್ಲಿ ಆಶ್ರಯಿಸಿಕೊಳ್ಳುವಾಗ ದೇವರ ಪವಿತ್ರಾತ್ಮರು ನಮ್ಮ
ನಮ್ಮಲ್ಲಿದ್ದುಕೊಂಡು ಕಾರ್ಯ ಸಾಧಿಸಿ ಕೊಡುತ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆಶ್ರಯಿಸುವರಾಗಿರೋಣ, ಹೆಚ್ಚಾಗಿ ಪ್ರಾರ್ಥಿಸುವರಾಗಿರೋಣ, ಹೆಚ್ಚಾಗಿ ದೇವರಲ್ಲಿ ಬೇಡಿಕೊಳ್ಳುವರಾಗಿರೋಣ, ದೇವರ ಪವಿತ್ರ ಆತ್ಮನಿಗಾಗಿ ನಾವು ಎದುರು ನೋಡುವರಾಗಿರೋಣ. ಆವಾಗ ನಾವು ಆತನಲ್ಲಿ ಕಾರ್ಯ ಸಾಧಿಸುವ ಆ ತನ್ನ ಶಕ್ತಿಯ ಪ್ರಕಾರ ದೇವರು ನಮ್ಮಲ್ಲಿ ಏನ್ ಮಾಡ್ತಾರೆ, ನಾವು ಬೇಡಿಕೊಳ್ಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ನಮಗೆ ಮಾಡುವನಾಗಿರುತ್ತಾನೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನಾವು ಹೀಗೆ ಕಠಿಣವಾದ ಪರಿಸ್ಥಿತಿಗಳಲ್ಲಿರುವಾಗೆ, ಭಯಂಕರವಾದ ಶೋಧನೆಗಳಲ್ಲಿರುವಾಗೆ ದೇವರು ತನ್ನ ಪವಿತ್ರಾತ್ಮನ ಮೂಲಕವಾಗಿ ನಾವು ಬೇಡಿಕೊಳ್ಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಹೆಚ್ಚಾಗಿ ನಮ್ಮಲ್ಲಿ ಕಾರ್ಯ ಮಾಡುತ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ನಾವು ಈಗಿನ ಸ್ಥಿತಿಗಳು ನೋಡಿಕೊಂಡು ನಾನು ಏನ್ ಮಾಡಲಿಕ್ಕಾಗುತ್ತದೆ, ನನ್ನ ಸ್ಥಿತಿ ಏನಾಗಿರುತ್ತದೆ, ನಾನು ಎಲ್ಲಿ ಹೋಗಿದ್ರೆ ನನಗೆ ಒಂದು ಬಿಡುಗಡೆ ಆಗುತ್ತದೆ ಎಂಬ ಆ ಒಂದು ಚಿಂತನೆಗಳಲ್ಲಿ, ಯೋಚನೆಗಳಲ್ಲಿ, ಆಲೋಚನೆಗಳಲ್ಲಿ ನೀವು ಇರುವರಾಗಿದ್ದಾರೆ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಯೋಚಿಸೋದಕ್ಕಿಂತಲೂ ನೀವು ಬೇಡಿಕೊಳ್ಳುವುದಕ್ಕಿಂತಲೂ ಅತ್ಯಧಿಕವಾಗಿ ಕಾರ್ಯ ಮಾಡಲಿಕ್ಕೆ ಶಕ್ತನಾದ ದೇವರಿದ್ದಾರೆ. ಹಲ್ಲೆಲೂಯಾ. ಆ ದೇವರು ಪವಿತ್ರಾತ್ಮನ ಮೂಲಕವಾಗಿ ನಮ್ಮಲ್ಲಿ ಕಾರ್ಯ ಸಾಧಿಸುವನಾಗಿರುತ್ತಾರೆ. ಹಲ್ಲೆಲೂಯಾ. ಆದುದರಿಂದ ಆ ದೇವರಿಗೆ ಸ್ತೋತ್ರವಾಗಲಿ ಎಂದು ಹೇಳುತ್ತಾರೆ, ಆ ದೇವರಲ್ಲಿ ನಾವು ಪ್ರಾರ್ಥಿಸುವರಾಗಿರಲಿ ಎಂದು ಹೇಳುತ್ತಾರೆ. ಪ್ರಿಯ ದೇವರ ಮಕ್ಕಳಿರ, ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡುವಾಗ ಅಲ್ಲಿ ಯೇಸು ಕ್ರಿಸ್ತನು ಒಂದು ಮದುವೆಗೆ ಹೋಗುವಂತಹ ಒಂದು ಕಾರ್ಯ ನೋಡುತ್ತಾ ಇದೆ. ಯೋಹಾನನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನನ್ನು ಮತ್ತು ಆತನ ತಾಯಿಯನ್ನು ಒಂದು ಮದುವೆಗೆ ಕರೆದಿದೆ. ಆ ಮದುವೆಗೆ ಅವರು ಹೋಗಿರುವಾಗ ಅಲ್ಲಿ ಮದುವೆಯ ಕೊನೆಯದರಲ್ಲಿ ಅಲ್ಲಿ ದ್ರಾಕ್ಷಾರಸವನ್ನು ಕೊಡುವಂಥದ್ದು. ಆ ದ್ರಾಕ್ಷಾರಸದಲ್ಲಿ ಅಲ್ಲಿ ನೋಡುವಾಗ ಇವರು ಊಟಕ್ಕೆ ಹೋಗುವಷ್ಟಕ್ಕೆ ಅಲ್ಲಿ ದ್ರಾಕ್ಷಾರಸ ಖಾಲಿಯಾಗಿತ್ತು. ಆವಾಗ ಯೇಸುವಿನ ತಾಯಿ ಬಂದು ಕೇಳುತ್ತಾ ಇದ್ದಾರೆ, ನೋಡಿ ಅವರಿಗೆ ದ್ರಾಕ್ಷಾರಸ ಇಲ್ಲದೆ ಹೋಯಿತು, ಅವರ ದ್ರಾಕ್ಷಾರಸ ಖಾಲಿಯಾಗಿದೆ ಎಂದು ಹೇಳುತ್ತಾರೆ. ಯೇಸು ಕೇಳುತ್ತಾನೆ, ಈ ಸಮಯದಲ್ಲಿ ನಾವ್ಯಾಕೆ ಅದರಲ್ಲಿ ತಲೆ ಹಾಕಬೇಕು ಎಂದು ಕೇಳುತ್ತಾರೆ. ಆದರೂ ಮರಿಯಳು ಅಷ್ಟು ಕೇಳಿ ಅವರು ಕೆಲಸದವರಿಗೆ ಹೇಳ್ತಾರೆ, ನೋಡಿ ಅಲ್ಲಿ ಆತನು ಏನಾದರೂ ನಿಮಗೆ ಹೇಳಿದರೆ ನೀವು ಅದೇ ತರ ಮಾಡಿಕೊಳ್ಳಿರಿ ಎಂದು ಹೇಳಿಬಿಟ್ಟು ಮರಿಯಳು ಹೊರಟರು. ಆದರೆ ಯೇಸು ಕ್ರಿಸ್ತನು ಅಲ್ಲಿ ಹೀಗೆ ನಮ್ಗಾದ್ರಲ್ಲಿ ಯಾವ ಕೆಲಸ ಎಂದು ಹೇಳಿದರೆ ಕೂಡ ಯೇಸು ಆ ಸಮಯದಲ್ಲಿ ಅಲ್ಲಿ ನಿಂತಿರುವಂತ ಸೇವಕರಿಗೆ ಹೇಳ್ತಾರೆ, ಅಲ್ಲಿ ಖಾಲಿಯಾಗಿರುವಂತ ಹೊರಗಡೆ ಹಾಕಲ್ಪಟ್ಟಿರುವಂತ ಕೆಲ ಮಣ್ಣಿನ ಪಾನಗಳನ್ನು ನೋಡಿಕೊಂಡು ಯೇಸು ಹೇಳ್ತಾರೆ, ಈ ಮಣ್ಣಿನ ಪಾನಗಳಲ್ಲಿ ನೀರು ತುಂಬಿಸಿರಿ ಎಂದು ಹೇಳ್ತಾರೆ. ಆವಾಗ ಆ ಕೆಲಸ ಮಾಡುವವರು ಆ ಮಣ್ಣಿನ ಪಾನಗಳಲ್ಲಿ ನೀರು ತುಂಬಿಸಿದ್ದಾರೆ. ಪ್ರಿಯರೇ, ಯೋಹಾನನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ಆ ಭಾಗವನ್ನು ಓದಬಹುದು ಮತ್ತು 8, 9 ಮತ್ತು 10 ವಾಕ್ಯ ನಾವು ಓದಿಕೊಳ್ಳೋಣ. ಆಗ ಅವರಿಗೆ, ಈಗ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಿದಾಗ ತಕ್ಕೊಂಡು ಹೋಗಿ ಕೊಟ್ಟರು. ಅದು ಎಲ್ಲಿಂದ ಬಂತೋ ನೀರನ್ನು ತೋಡಿದ ಕೆಲಸದವರಿಗೆ ತಿಳಿದಿತ್ತೇ ಹೊರತು ಔತಣದ ಪಾರುಪತ್ಯಗಾರನಿಗೆ ತಿಳಿದಿರಲಾಗಿ ಅವನು ಅಷ್ಟರೊಳಗೆ ದ್ರಾಕ್ಷರಸವಾದ ಆ ನೀರನ್ನು ರುಚಿ ನೋಡಿದಾಗ ಮದಲಿಂಗನನ್ನು ಕರೆದು, ಎಲ್ಲರೂ ಹಿರಿದಿನ ದ್ರಾಕ್ಷರಸವನ್ನು ಮೊದಲು ಕೊಟ್ಟು ಅಮಲೇರಿದ ಮೇಲೆ ಕಿರಿದಿನ ದ್ರಾಕ್ಷರಸವನ್ನು ಕೊಡುತ್ತಾರೆ, ನೀನು ಹಿರಿದಿನ ದ್ರಾಕ್ಷರಸವನ್ನು ಇದುವರೆಗೂ ಇಟ್ಟುಕೊಂಡಿದ್ದಿ ಎಂದನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ನಾವು ಬೇಡಿಕೊಳ್ಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಹೆಚ್ಚಾಗಿ ಮಾಡುವ ದೇವರು. ಇಲ್ಲಿ ಆ ಮನೆಯಲ್ಲಿ ಅಲ್ಲಿ ದ್ರಾಕ್ಷಾರಸ ಖಾಲಿಯಾಗಿದೆ ಎಂಬ ಒಂದು ಸಮಸ್ಯೆ ಮನೆಯಲ್ಲಿರುವಾಗ ಆ ಮನೆಯ ಯಜಮಾನರು ಹೋಗಿ ಕೇಳಲಿಲ್ಲ. ಆದರೆ ಆ ಮನೆ ಯಜಮಾನನ ಕೇಳದಿರುವಾಗ ಮರಿಯಳು ಮಾತ್ರ ಹೋಗಿ ಯೇಸುವಿನ ಬಳಿಯಲ್ಲಿ ಹೇಳಿದರು. ನೋಡಿ, ಅವರು ಬೇಡಿಕೊಳ್ಳಲಿಲ್ಲ, ಆ ಮನೆಯ ಯಜಮಾನರು ಬೇಡಿಕೊಳ್ಳಲಿಲ್ಲ, ಆದರೆ ಅವರು ಬೇಡಿಕೊಳ್ಳಲಿಕ್ಕೆ ಬದಲಾಗಿ ಮರಿಯಳಷ್ಟೇ ಕೇಳಿರೋದು. ಆದರೂ ಯೇಸು ಆ ಮಣ್ಣಿನ ಪಾನಗಳಲ್ಲಿ ತುಂಬಿಸಿರುವ ನೀರನ್ನು ತೆಗೆದುಕೊಂಡು ಹೋಗಿ ಹೇಳ್ತಾರೆ, ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡು ಎಂದು ಹೇಳಿದರು. ಹಲ್ಲೆಲೂಯಾ. ನೋಡಿ, ಅದು ಬಾವಿಯಿಂದ ನೀರು ಸೇದು ಆ ಪಾನಗಳಲ್ಲಿ ಉಯ್ದಿದೆ ಅಷ್ಟೇ. ಆ
ನೀರು ತೋಡಿಕೊಂಡದಲ್ಲಿ ಉಯ್ದಿದನ್ನೇ ಹೊರತು ಏನು ಮಾಡಲಿಲ್ಲ. ಯೇಸು ಆ ನೀರು ತುಂಬಿದ ಮೇಲೆ ಹೇಳ್ತಾರೆ, ತೆಗೆದುಕೊಂಡು ಹೋಗಿ ಪಾದೆಮರ್ತಿಗಾರನಿಗೆ ಕೊಡಿರಿ ಎಂದು ಹೇಳ್ತಾರೆ. ಹಲ್ಲೆಲೂಯ. ಅಲ್ಲಿ ಆ ಔತಣ ಶಾಲೆ ಆ ಅಧಿಕಾರಿ ಅದನ್ನು ರುಚಿಸಿ ನೋಡಿಕೊಂಡು ಹೇಳ್ತಾರೆ, ಇದು ಮೊದಲು ಕೊಟ್ಟ ದ್ರಾಕ್ಷಾರಸಕ್ಕಿಂತ ಇದು ಚೆನ್ನಾಗಿದೆಯಲ್ಲ ಎಂದು ಹೇಳ್ತಾರೆ. ಹಲ್ಲೆಲೂಯ. ಪ್ರಿಯರೇ, ಯೇಸು ಕೆಲಸದವರಿಗೆ ನೀರು ತೋಡಿಕೊಂಡು ಪಾತ್ರೆಯಲ್ಲಿ ಉಯ್ಯಲಿ ಎಂದು ಹೇಳದನ್ನೇ ಹೊರತು ಏನು ಮಾಡಲಿಲ್ಲ. ಆ ಕೆಲಸದವರಿಗೆ ಮಾತ್ರ ಗೊತ್ತು ಅಲ್ಲಿ ಏನ್ ಮಾಡಿದೆ ಅಂತ. ಅವನು ನೀರು ತೋಡಿಕೊಂಡಲ್ಲಿ ಉಯ್ದಿದ್ದನ್ನೇ ಹೊರತು ಏನು ಮಾಡಿಲ್ಲ ಅಂತ ಅವರಿಗೆ ಗೊತ್ತು. ಆದರೆ ಔತಣದ ಪಾರಿವತ್ಯಕಾರನಿಗೆ ಇದು ಗೊತ್ತಿರಲಿಲ್ಲ. ಅದಕ್ಕೆ ಆತನು ಕೇಳುತ್ತಾರೆ, ನೋಡಿ, ಇದು ಮೊದಲಿಕ್ಕಿಂತ ಉತ್ತಮವಾದ, ಮೊದಲಿಕ್ಕಿಂತ ಶ್ರೇಷ್ಠವಾದ ದ್ರಾಕ್ಷಾರಸವಾಗಿದೆಯಲ್ಲ ಎಂದು ಕೇಳುತ್ತಾರೆ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳಿರ, ನೋಡಿರಿ, ಇಲ್ಲಿ ನಾವು ನೋಡುವಾಗ ಅವರು ಬೇಡಿಕೊಳ್ಳುವುದಕ್ಕಿಂತಲೂ ಅವರು ಯೋಚಿಸುವುದಕ್ಕಿಂತಲೂ ಹೆಚ್ಚಾದ ಒಳ್ಳೆಯ ಒಂದು ದ್ರಾಕ್ಷಾರಸ ಕೊಟ್ಟಿದೆ. ಅವರು ದ್ರಾಕ್ಷಾರಸ ಅಂತ ಕೇಳಲಿಲ್ಲ. ಅವರು ಇಷ್ಟು ಒಳ್ಳೆಯ ಒಂದು ದ್ರಾಕ್ಷಾರಸ ಇನ್ನೂ ಇಲ್ಲಿ ಒದಗಿಸಿ ಸಿಕ್ಕುತ್ತದೆ ಕೂಡ ಅವರು ಯೋಚನೆಯನ್ನು ಮಾಡಲಿಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಅವರು ಬೇಡಿಕೊಳ್ಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಹೆಚ್ಚಾಗಿ ಮಾಡಿದ ದೇವರು. ಆದ್ದರಿಂದ ನನ್ನ ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ನಮ್ಮ ಜೀವನದಲ್ಲಿ ನೋಡಿ, ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ಆತನ ಆ ಪವಿತ್ರಾತ್ಮನ ಶಕ್ತಿಯಲ್ಲಿಯೂ ನಾವು ಆಶ್ರಯಿಸಿಕೊಳ್ಳುವ ಹಾಗೆ ನಾವು ಬೇಡಿಕೊಳ್ಳುವುದಕ್ಕಿಂತಲೂ ನಾವು ಯೋಚಿಸುವುದಕ್ಕಿಂತಲೂ ಹೆಚ್ಚಾಗಿ ನಮ್ಮಲ್ಲಿ ಕಾರ್ಯ ಸಾಧಿಸುವ ದೇವರಿದ್ದಾರೆ. ಹಲ್ಲೆಲೂಯ. ಆದುದರಿಂದ ಆ ಪವಿತ್ರಾತ್ಮನನ್ನು ನಾವು ಬೇಡಿಕೊಂಡ್ರೆ ಸಾಕು. ದೇವರ ಪವಿತ್ರ ಆತ್ಮನು ನಮ್ಮ ಒಳಗಡೆ ತುಂಬಲ್ಪಟ್ಟಿದ್ದಾರೆ. ಆ ದೇವರ ಪವಿತ್ರಾತ್ಮನು ನಮ್ಮ ಒಳಗಡೆ ವಾಸವಾಗುವುದಾದರೆ, ಆ ದೇವರ ಪವಿತ್ರಾತ್ಮನ ಶಕ್ತಿಯಲ್ಲಿ ನಾವು ಆಶ್ರಯಿಸಿಕೊಳ್ಳುವುದಾದರೆ ನಮ್ಮ ಜೀವನದಲ್ಲಿ ನಾವು ಯೋಚಿಸುವುದಕ್ಕಿಂತಲೂ ದೊಡ್ಡ ಕಾರ್ಯಗಳಾಗುತ್ತದೆ. ನಮ್ಮ ಜೀವನದಲ್ಲಿ ನಾವು ಬೇಡಿಕೊಳ್ಳುವುದಕ್ಕಿಂತಲೂ ದೊಡ್ಡ ಕಾರ್ಯಗಳು ನಮ್ಮ ಜೀವನದಲ್ಲಿ ದೇವರು ನೆರವೇರಿಸುತ್ತಾರೆ. ಪವಿತ್ರಾತ್ಮನು ಅದಕ್ಕೆ ಸಹಾಯ ಮಾಡುತ್ತಾರೆ. ಕರ್ತನಾದ ಯೇಸು ಕ್ರಿಸ್ತನು ಆ ಕಾರ್ಯ ಮಾಡುತ್ತಾರೆ. ಹಲ್ಲೆಲೂಯ. ಆದುದರಿಂದ ನಮ್ಮ ಗುರಿ ವಾಕ್ಯ, ನಾವು ಕಡೆಯ ಮಾತೇನೆಂದರೆ, ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯಲ್ಲಿಯೂ ಆಶ್ರಯಿಸಿಕೊಂಡವರಾಗಿ ಬಲ ಹೊಂದಿಕೊಳ್ಳಲಿ. ಪ್ರಿಯರೇ, ಈ ದಿನಗಳಲ್ಲಿ ನಾವು ಯೇಸು ಕ್ರಿಸ್ತನಲ್ಲಿ ಆಶ್ರಯಿಸಿಕೊಳ್ಳೋಣ. ಆತನ ಅತ್ಯಧಿಕವಾದ ಬಲವಾದ ಆ ಪವಿತ್ರಾತ್ಮನಲ್ಲಿ ನಾವು ಆಶ್ರಯಿಸಿಕೊಳ್ಳೋಣ. ಪವಿತ್ರಾತ್ಮರೇ, ನನ್ನ ಒಳಗಡೆ ಬಂದು ವಾಸ ಮಾಡಿರಿ ಎಂದು ಕೇಳಿಕೊಳ್ಳೋಣ. ಪವಿತ್ರಾತ್ಮರೇ, ನನ್ನ ಒಳಗಡೆ ನೀವು ಸದಾ ಕಾಲ ಇರಬೇಕು ಎಂದು ಕೇಳಿಕೊಳ್ಳೋಣ. ನಮ್ಮಲ್ಲಿ ಇರುವ ಆ ಪವಿತ್ರಾತ್ಮನ ಮೂಲಕವಾಗಿ ನಾವು ಯೋಚಿಸುವುದಕ್ಕಿಂತಲೂ ಬೇಡಿಕೊಳ್ಳುವುದಕ್ಕಿಂತಲೂ ಹೆಚ್ಚಾದ ಕಾರ್ಯಗಳು ನಮ್ಮಲ್ಲಿ ನೆರವೇರಿಸಿಕೊಡುವನಾಗಿರುತ್ತಾರೆ. ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಅದೇ ರೀತಿಯಾಗಿ ನಾವು ಎಫೆಸ್ಯ ಪತ್ರಿಕೆ 6ನೇ ಅಧ್ಯಾಯ 18ನೇ ವಾಕ್ಯ ಕೂಡ ನಾವು ನೋಡಿಕೊಳ್ಳೋಣ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ. ಇಲ್ಲಿ ಪೌಲ ಅಪೊಸ್ತಲರು ಹೇಳ್ತಾರೆ, ಪವಿತ್ರಾತ್ಮ ಭರಿತರಾಗಿ ನಾವು ಪ್ರಾರ್ಥನೆ ಮಾಡುವರಾಗಿರಲಿ. ಹಲ್ಲೆಲೂಯ. ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ಆತನ ಅತ್ಯಧಿಕ ಶಕ್ತಿಯಲ್ಲಿಯೂ ನಾವು ಬಲ ಹೊಂದಿಕೊಳ್ಳಲಿ ಎಂದು ಹೇಳುವಾಗ, ಯೇಸು ಕ್ರಿಸ್ತನಲ್ಲಿಯೂ ಯೇಸು ಕ್ರಿಸ್ತನ ಆ ಶಕ್ತಿಯಾಗಿರುವ ಪವಿತ್ರ ಆತ್ಮದಲ್ಲಿಯೂ ನಾವು ಆಶ್ರಯಿಸಿಕೊಳ್ಳುವರಾಗಿರೋಣ. ಇಲ್ಲಿ ಆ ಪವಿತ್ರಾತ್ಮರಲ್ಲಿ ಆಶ್ರಯಿಸಿಕೊಳ್ಳುವಾಗ ನಾವು ಬೇಡಿಕೊಳ್ಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯಗಳು ನಮ್ಮ ಜೀವನದಲ್ಲಿ ಮಾಡುತ್ತಾರೆ. ಮತ್ತು ಅದು ಮಾತ್ರವಲ್ಲ, ಇಲ್ಲಿ ಪೌಲನು ಹೇಳ್ತಾನೆ, ನೀವು ಪವಿತ್ರಾತ್ಮ ಭರಿತರಾಗಿ ನೀವು ಪ್ರಾರ್ಥನೆ ಕೂಡ ಮಾಡಿರಿ. ಹಲ್ಲೆಲೂಯ. ಪವಿತ್ರಾತ್ಮನನ್ನು ತುಂಬಿಸಿಕೊಳ್ಳಲಿ, ಪವಿತ್ರಾತ್ಮದಲ್ಲಿ ಆಶ್ರಯಿಸಿಕೊಳ್ಳಲಿ. ಅದು ಆಶ್ರಯಿಸಿಕೊಳ್ಳುವುದು ಮಾತ್ರವಲ್ಲ, ಆ ಪವಿತ್ರಾತ್ಮನಲ್ಲಿ ನೀವು ಬೇಡಿಕೊಳ್ಳುವರು ಆಗಿರಲಿ. ನಾವು ಆಶ್ರಯಿಸಿಕೊಳ್ಳುವಾಗಲೇ ನಮಗೆ ಆಶೀರ್ವಾದ ಇದೆ. ಆದರೆ ನಾವು ಬೇಡಿಕೊಳ್ಳುವಾಗ ಇನ್ನೂ ಹೆಚ್ಚಾಗಿ ನಾವು ಅದರಿಂದ ಹೊಂದಿಕೊಳ್ಳಬಹುದು. ಆದುದರಿಂದ ಪ್ರಿಯರೇ, ನಮ್ಮ ಪ್ರಾರ್ಥನೆಗಳು ಪವಿತ್ರಾತ್ಮ ಭರಿತರಾಗಿ ನಾವು ಪ್ರಾರ್ಥಿಸಿರಿ ಎಂದು ಕೇಳ್ತಾ ಇದ್ದಾರೆ. ಈ ದಿನಗಳಲ್ಲಿ ಪ್ರಿಯರೇ, ನಮ್ಮ ಪರಿಸ್ಥಿತಿಗಳು ವಿಪರೀತವಾಗಿ ಕಾಣುತ್ತಾ ಇರುವಾಗ
ನಮ್ಮ ರಾಜ್ಯದಲ್ಲಿ ದುಃಖದ ಸುದ್ದಿಗಳು ಕೇಳುತ್ತಾ ಇರುವಾಗ, ವೇದನೆಯ ನ್ಯೂಸ್ಗಳು ನಾವು ಕೇಳುತ್ತಾ ಇರುವಾಗ, ಪ್ರಿಯರೇ, ನಾವು ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸುವರಾಗಿರೋಣ. ನಮಗಾಗಿ ಮಾತ್ರವಲ್ಲ, ಇಲ್ಲಿ ಹೇಳ್ತಾ ಇದ್ದಾರೆ ಯಾರಿಗಾಗಿ ಪ್ರಾರ್ಥಿಸಬೇಕು? ಎಲ್ಲ ಸಮಯದಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ನೋಡಿ, ಫಸ್ಟ್ ಅವರವರಿಗಾಗಿ ಪ್ರಾರ್ಥಿಸಿರಿ. ಎಲ್ಲ ಸಮಯದಲ್ಲಿಯೂ ಎಲ್ಲ ವಿಷಯಗಳಿಗಾಗಿಯೂ ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸಿರಿ. ಈಗಿನ ಸಮಯಗಳಲ್ಲಿ ಹೆಚ್ಚಾಗಿ ಪ್ರಾರ್ಥಿಸಿರಿ. ಎಲ್ಲ ವಿಷಯಗಳಲ್ಲಿಯೂ ಎಲ್ಲ ಸಮಯದಲ್ಲಿಯೂ ಪವಿತ್ರಾತ್ಮ ಭರಿತರಾಗಿ ಹೆಚ್ಚಾಗಿ ನಾವು ಪ್ರಾರ್ಥಿಸಿರಿ ಎಂದು ಕೇಳುತ್ತಾ ಇದ್ದಾರೆ. ಮತ್ತು ಅವರವರಿಗಾಗಿ ಪ್ರಾರ್ಥಿಸಿರಿ, ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡಿರಿ. ಹಲ್ಲೆಲೂಯಾ. ಮತ್ತು ನೋಡಿ, ಎರಡನೇದು ಹೇಳ್ತಾರೆ, ಅವರವರಿಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲ ದೇವ ಜನರಿಗಾಗಿ ಪ್ರಾರ್ಥಿಸಿರಿ. ಹೀಗೆ ನಾವು ಕಾಣುವಂಥ ಸುದ್ದಿಗಳ ಮಧ್ಯದಲ್ಲಿ, ನಾವು ನ್ಯೂಸ್ಗಳಲ್ಲಿ ನೋಡುವಂಥ ಸಮಾಚಾರಗಳ ಮಧ್ಯದಲ್ಲಿ ನಾವು ನಮಗಾಗಿ ಮಾತ್ರ ಪ್ರಾರ್ಥನೆ ಮಾಡಿದರೆ ಸಾಲದು, ಎಲ್ಲ ದೇವ ಜನರಿಗಾಗಿ ಪ್ರಾರ್ಥಿಸಿರಿ. ಯಾವ ರೀತಿಯಲ್ಲಿ ಪ್ರಾರ್ಥಿಸೋದು? ಯೇಸು ಕ್ರಿಸ್ತನಲ್ಲಿ ಆಶ್ರಯಿಸಿಕೊಂಡು, ಪವಿತ್ರಾತ್ಮನಲ್ಲಿ ಆಶ್ರಯಿಸಿಕೊಂಡು, ಆ ದೇವರ ಶಕ್ತಿಯಾಗಿರುವ ಪವಿತ್ರಾತ್ಮನಲ್ಲಿ ನಾವು ಭರವಸೆ ಇಟ್ಟುಕೊಂಡು ಆತ್ಮ ಪ್ರೇರಿತರಾಗಿ ಪ್ರಾರ್ಥಿಸಿರಿ. ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸಿರಿ. ನಮಗಾಗಿ ಮಾತ್ರವಲ್ಲ, ಎಲ್ಲ ದೇವ ಜನರಿಗಾಗಿ ನಾವು ಪ್ರಾರ್ಥಿಸುವರಾಗಿರಲಿ ಎಂದು ದೇವರು ಹೇಳುತ್ತಾ ಇದ್ದಾರೆ. ಆದುದರಿಂದ ಈ ದಿನಗಳಲ್ಲಿ ನಮ್ಮ ಪ್ರಾರ್ಥನೆ ಹೆಚ್ಚಾಗಿ ಮಾಡೋಣ. ದೇವರೇ, ನಮ್ಮ ರಾಜ್ಯದಲ್ಲಿ ಕಾಣುವಂಥ ಕಾರ್ಯಗಳು, ನಮ್ಮ ಜನರ ಮಧ್ಯದಲ್ಲಿ ಕಾಣುವಂಥ ಕಾರ್ಯಗಳಲ್ಲಿ ದೇವರೇ ನೀವು ಸಹಾಯ ಮಾಡಿರಿ. ದೇವರೇ ನೀವು ಅನುಕೂಲ ಮಾಡಿರಿ. ದೇವರೇ ನೀವು ಅದಕ್ಕೆ ಒಂದು ಅದ್ಭುತಗಳು ಮಾಡಿರಿ ಕರ್ತನೆ ಎಂದು ನಾವು ಪ್ರಾರ್ಥಿಸುವರಾಗಿರೋಣ. ಪ್ರಿಯರೇ, ಮತ್ತು ಪೌಲನು ಹೇಳ್ತಾ ಇದ್ದಾರೆ, ಮೂರನೇದಾಗಿ ಹೇಳ್ತಾರೆ, ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ. ಅಂದರೆ ಪೌಲನು ಆ ಎಫೆಸಿಯ ಸಭೆಗೆ ಅವರಿಗೆ ಸಭಾಪಾಲಕರಾಗಿರುವಾಗ, ಪೌಲನು ಆ ಸಭೆಯನ್ನು ಸ್ಥಾಪಿಸಿಕೊಟ್ಟಿರುವಾಗ ಪೌಲನು ಹೇಳ್ತಾರೆ, ನೀವು ನಿಮಗಾಗಿ ಪ್ರಾರ್ಥಿಸಿರಿ, ಎಲ್ಲ ದೇವ ಜನರಿಗಾಗಿ ಪ್ರಾರ್ಥಿಸಿರಿ ಮತ್ತು ಸೇವಕರಾದ ನನಗಾಗಿಯೂ ಪ್ರಾರ್ಥಿಸಿರಿ ಎಂದು ಪೌಲನು ಹೇಳುತ್ತಾರೆ. ಅದೇ ರೀತಿಯಾಗಿ ಇವತ್ತು ದಿನ ನಿಮಗೂ ಒಂದು ಮಾತು ಹೇಳುತ್ತೇನೆ, ಎಲ್ಲ ದೇವ ಸೇವಕರಿಗಾಗಿಯೂ ನೀವು ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಈ ದಿನಗಳಲ್ಲಿ ನಾವು ಯೇಸು ಕ್ರಿಸ್ತನಲ್ಲಿ ಆಶ್ರಯಿಸಿಕೊಂಡು ಪವಿತ್ರಾತ್ಮನ ಶಕ್ತಿಯಲ್ಲಿ ಬಲ ಹೊಂದಿಕೊಂಡು ನಮಗಾಗಿಯೂ ನಮ್ಮ ಸಹೋದರ ಸಹೋದರಿಯರಿಗಾಗಿಯೂ ಎಲ್ಲ ದೇವ ಜನರಿಗಾಗಿಯೂ ಮತ್ತು ದೇವರ ಸೇವಕರಿಗಾಗಿಯೂ ನೀವು ಪ್ರಾರ್ಥಿಸುವರಾಗಿರಲಿ ಎಂದು ಕೇಳುತ್ತಾರೆ. ಹಲ್ಲೆಲೂಯಾ. ಹಾಗೆ ನಾವು ಪ್ರಾರ್ಥಿಸುವಾಗ ನಾವು ಬೇಡಿಕೊಳ್ಳುವುದಕ್ಕಿಂತಲೂ, ನಾವು ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯಗಳು ದೇವರು ನಮ್ಮ ಜೀವನದಲ್ಲಿಯೂ, ದೇವಜನರ ಜೀವನದಲ್ಲಿಯೂ, ದೇವ ಸೇವಕರ ಜೀವನದಲ್ಲಿಯೂ ಕರ್ತನು ಮಾಡುವನಾಗಿರುತ್ತಾರೆ. ಹಲ್ಲೆಲೂಯಾ. ಅದರಿಂದ ಈ ಭಾನುವಾರ ದಿನ ದೇವರು ನಮಗೆ ಕೊಡುವ ಆಲೋಚನೆಗಳನ್ನು ನಾವು ಸರಿಯಾಗಿ ಗಮನಿಸಿಕೊಂಡು ಆ ದೇವರ ಆಲೋಚನೆ ಪ್ರಕಾರ ದೇವರ ಭಯಭಕ್ತಿಯಲ್ಲಿ, ದೇವರಲ್ಲಿರುವ ಆಶ್ರಯದಲ್ಲಿ ಮುಂದೆ ಹೋಗುವವರಾಗಿರೋಣ ಪ್ರಿಯರೇ. ಮತ್ತು ಅದು ಮಾತ್ರವಲ್ಲ, ನಾವು ಮನೆಗಳಲ್ಲಿರುವಾಗ, ಸಭೆಯಲ್ಲಿ ಬಂದು ಆರಾಧನೆ ಮಾಡುವಾಗ ಇರುವಂಥ ಒಂದು ಉತ್ಸಾಹ ಒಂದು ವೇಳೆ ಇಲ್ಲದಿರಬಹುದು. ಎಲ್ಲರೂ ಕೂಡಿ ಆರಾಧನೆ ಮಾಡುವಾಗ ಇರುವಂಥ ಆ ಒಂದು ಉತ್ಸಾಹ ಒಂದು ವೇಳೆ ಸಿಕ್ಕದಿರಬಹುದು. ಆದರೂ ನಾವು ಮನೆಗಳಲ್ಲಿ ಇರುವಾಗಲೂ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಆಸಕ್ತಿಯಾಗಿ ನಾವು ಆರಾಧನೆ ಮಾಡುವಾಗಲೂ, ಪ್ರಾರ್ಥಿಸುವಾಗಲೂ, ದೇವರ ವಾಕ್ಯ ಕೇಳುವಾಗಲೂ ನಾವು ಒಂದು ಹೃದಯದಲ್ಲಿ ಒಂದು ಆಸಕ್ತಿ ಉಳ್ಳವರಾಗಿರುವರಾಗಿರಲಿ. ಪ್ರಿಯರೇ, ಈ ಸಮಯ ಇಷ್ಟು ಪ್ರಾಮುಖ್ಯವಾದುದು ಎಂಬುದನ್ನು ಅರ್ಥ ಮಾಡಿಕೊಂಡು ನಾವು ಮನೆಗಳಲ್ಲಿ ಅಲಕ್ಷ್ಯವಾಗಿರದೆ, ನಾವು ಅಶ್ರದ್ಧೆಯಿಂದಿರದೆ, ನಾವು ಪೂರ್ಣ ಜಾಗ್ರತೆಯಿಂದ ನಾವು ಆತ್ಮ ಪ್ರೇರಿತರಾಗಿ ಪ್ರಾರ್ಥಿಸುವರಾಗಿರೋಣ. ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸುವರಾಗಿರೋಣ. ಪವಿತ್ರಾತ್ಮ ಪ್ರೇರಿತರಾಗಿ ನಾವು ವಿಜ್ಞಾಪನೆ ಮಾಡುವರಾಗಿರೋಣ. ಪವಿತ್ರಾತ್ಮ ಪ್ರೇರಿತರಾಗಿ ನಾವು ವಿಶೇಷ ಬಲವನ್ನು ಹೊಂದಿಕೊಂಡು ದೇವರ ಜೊತೆಯಲ್ಲಿ ನಡೆಯುವರಾಗಿರೋಣ. ಹಾಗೆ ನಮ್ಮ ಮೂಲಕವಾಗಿ ದೇವರು ಕಾರ್ಯಗಳು ಮಾಡುವರಾಗಿರುತ್ತಾರೆ. ಹಲ್ಲೆಲೂಯಾ. ಹೋದ ಭಾನುವಾರದಲ್ಲಿ ದೇವರ ವಾಕ್ಯದಲ್ಲಿ ನಾವು ಕೇಳಿಸಿಕೊಂಡಿದ್ದೀರಲ್ಲ, ನಮ್ಮ ದೇಹಗಳಲ್ಲಿ ದೇವರ ಪ್ರಭಾವವನ್ನು
ಪ್ರಕಾಶಪಡಿಸಿರಿ. ಈಗಿನ ಪರಿಸ್ಥಿತಿಗಳಲ್ಲಿ ನಮ್ಮ ಶರೀರದ ಮೂಲಕವಾಗಿ ನಮ್ಮ ದೇಹದ ಮೂಲಕವಾಗಿ ದೇವರ ಪ್ರಭಾವವನ್ನು ನಾವು ಪ್ರಕಾಶಪಡಿಸೋಣ. ಅದು ಹೇಗೆ ಎಂಬುದು ಈ ಭಾನುವಾರ ಹೇಳ್ತಾ ಇದೆ. ಅದು ಹೇಗೆ? ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿಯೂ ದೇವರ ಪವಿತ್ರಾತ್ಮನ ಶಕ್ತಿ ಮೂಲಕವಾಗಿ ಅದು ಸಾಧ್ಯವಾಗುವುದು. ಆದುದರಿಂದ ದೇವರೇ, ಈಗಿನ ಪರಿಸ್ಥಿತಿಯಲ್ಲಿ ನನ್ನನ್ನು ಉಪಯೋಗಿಸು ದೇವರೇ, ನನ್ನ ಶರೀರವನ್ನು ಉಪಯೋಗಿಸು ದೇವರೇ, ನನ್ನ ಆತ್ಮವನ್ನು ಉಪಯೋಗಿಸು ದೇವರೇ, ನನ್ನ ದೇಹವನ್ನು ಉಪಯೋಗಿಸು ದೇವರೇ, ನಿನ್ನ ರಾಜ್ಯದ ಮಹಿಮೆಗಾಗಿ, ನಿನ್ನ ನಾಮದ ಆ ದೇವರ ಪ್ರಭಾವವನ್ನು ನನ್ನೆಲ್ಲ ಪ್ರಕಾಶವಾಗಲಿಕ್ಕಾಗಿ ಈ ವಿಶೇಷ ಸಾಹಚರ್ಯದಲ್ಲಿ ನನ್ನನ್ನು ಉಪಯೋಗಿಸು ದೇವರೇ. ನನಗಾಗಿ ಮಾತ್ರವಲ್ಲ, ನನ್ನ ಕುಟುಂಬಕ್ಕಾಗಿ, ನನ್ನ ಸಮಾಜಕ್ಕಾಗಿ, ನಾನಿರುವಂಥ ಸುತ್ತಮುತ್ತಲಿರುವಂಥ ಗ್ರಾಮಗಳಿಗಾಗಿ, ನನ್ನ ರಾಜ್ಯಕ್ಕಾಗಿ, ನನ್ನ ದೇಶಕ್ಕಾಗಿ ದೇವರೇ, ನಿನ್ನ ಪ್ರಭಾವ ನನ್ನಲ್ಲಿ ಪ್ರಕಾಶವಾಗಬೇಕು ದೇವರೇ. ನನ್ನನ್ನು ಉಪಯೋಗಿಸು. ಅದು ಪವಿತ್ರಾತ್ಮ ಭರಿತರಾಗಿ ನನ್ನನ್ನು ಉಪಯೋಗಿಸು. ಆತ್ಮನನ್ನು ತುಂಬಿಸಿ ನನ್ನನ್ನು ಉಪಯೋಗಿಸು. ಹಾಗೆ ನಾವು ಪ್ರಾರ್ಥಿಸುವರಾಗಿದ್ದರೆ ಈ ದಿನಗಳು ಪ್ರಿಯರೇ ನಮಗೆ ವಿಶೇಷ ಬಲ ಹೊಂದುವ ದಿನಗಳಾಗಿರುತ್ತದೆ, ವಿಶೇಷ ಶಕ್ತಿ ಹೊಂದಿರುವ ದಿವಸಗಳಾಗಿರುತ್ತದೆ, ವಿಶೇಷ ಒಂದು ಅಭಿಷೇಕ ಹೊಂದಿದ ದಿನಗಳಾಗಿರುತ್ತದೆ ನಮ್ಮ ಜೀವನಗಳಲ್ಲಿ. ಹಲ್ಲೆಲೂಯ. ದೇವರು ಅದಕ್ಕೆ ನಿಮಗೆ ಸಹಾಯ ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಮತ್ತು ಅದರ ಜೊತೆಯಲ್ಲಿ ಇನ್ನೊಂದು ವಾಕ್ಯ ಓದುವುದೇನೆಂದರೆ, ನಾವು ಈ ಪವಿತ್ರಾತ್ಮನನ್ನು ಹೊಂದಿಕೊಂಡಿದ್ದರೆ, ಈ ದೇವರ ಬಲವನ್ನು ನಾವು ಹೊಂದಿಕೊಂಡಿದ್ದರೆ, ನಾವು ಯಾವಾಗಲೂ ಹೇಳುವ ಹಾಗೆ ಈಗಲೂ ಹೇಳುತ್ತೇನೆ, ಈ ಭೂಮಿಯಲ್ಲಿರುವಾಗ ಮಾತ್ರವಲ್ಲ, ನಮ್ಮ ಕರ್ತನು ನಮ್ಮನ್ನು ಕರೆದಿರುವ ಉದ್ದೇಶವೇ ನಮ್ಮನ್ನು ನಿತ್ಯ ರಾಜ್ಯಕ್ಕಾಗಿ. ಅದಕ್ಕಾಗಿ ಎಫೆಸಿಯ ಪತ್ರಿಕೆ 1ನೇ ಅಧ್ಯಾಯ 13 ಮತ್ತು 14 ವಾಕ್ಯ ನಾವು ಓದಿಕೊಳ್ಳೋಣ. ಎಫೆಸಿಯ ಪತ್ರಿಕೆ 1ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಾಕಾರವಾಗಿದ್ದಾನೆ. ಹಲ್ಲೆಲೂಯಾ. ಪ್ರಿಯರೇ, ಇಲ್ಲಿ ಕೂಡ ಪೌಲಪೋಸ್ತಲನು ಏನು ಹೇಳುತ್ತಾರೆ ಅಂದರೆ, ಯೇಸು ಕ್ರಿಸ್ತನಲ್ಲಿಯೂ ದೇವರ ಅತ್ಯಧಿಕವಾದ ಶಕ್ತಿಯಾದ ಪವಿತ್ರಾತ್ಮದಲ್ಲಿಯೂ ನಾವು ಬಲವನ್ನು ಹೊಂದಿಕೊಳ್ಳುವ ಹಾಗೆ ನಾವು ಬೇಡಿಕೊಳ್ಳೋದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ ಹೆಚ್ಚಾಗಿ ದೇವರು ನಮ್ಮಲ್ಲಿ ಕಾರ್ಯ ಮಾಡುತ್ತಾರೆ. ಮತ್ತೆ ನಾವು ಬೇಡಿಕೊಳ್ಳುವಾಗೆ ವಿಜ್ಞಾಪನೆಗಳಿಂದ ದೇವರು ನಮಗೆ ಸದುತ್ತರ ಕೊಡುತ್ತಾರೆ. ಮಾತ್ರವಲ್ಲ, ಈಗ ಹೇಳ್ತಾ ಇದ್ದಾರೆ, ಈ ಪವಿತ್ರಾತ್ಮನು ನಾವು ನಂಬಿಕೆಯ ಮೂಲಕ ರಕ್ಷಣೆಯನ್ನು ಹೊಂದಿರುವ ನಾವು ಪಡೆದುಕೊಂಡಿರುವಂಥ ಪವಿತ್ರಾತ್ಮನ ಮೂಲಕವಾಗಿ ಪವಿತ್ರಾತ್ಮನೆಂಬ ಮುದ್ರೆಯನ್ನು ನೀವು ಹೊಂದಿದ್ದೀರಿ. ಯಾವುದಕ್ಕಾಗಿ? ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದಕ್ಕೆ. ಹಲ್ಲೆಲೂಯ. ಆ ಪವಿತ್ರ ಆತ್ಮರು ನಮ್ಮಲ್ಲಿ ತನ್ನ ಮುದ್ರೆಯನ್ನು ಹಾಕಿಕೊಂಡು ನಮ್ಮನ್ನು ಏನು ಮಾಡುತ್ತಾರೆ ಅಂದರೆ, ನಮಗೆ ವಿಮೋಚನೆಯನ್ನುಂಟು ಮಾಡುತ್ತಾರೆ. ಈ ಭೂಮಿಯಲ್ಲಿರುವಂಥ ನಮ್ಮ ಜೀವನವನ್ನು ಮುಗಿದು ನಮ್ಮ ಆತ್ಮವನ್ನು ದೇವರು ತನ್ನ ಆ ಸ್ವರ್ಗ ರಾಜ್ಯಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿ ಆ ಪರಿಶುದ್ಧಿಯಲ್ಲಿ ನಮ್ಮನ್ನು ಸೇರಿಸಿಕೊಳ್ಳುತ್ತಾರೆ. ಪ್ರಿಯರೇ, ಹೀಗೆ ಪವಿತ್ರಾತ್ಮನ ಮೂಲಕವಾಗಿ ನಾವು ಈ ಭೂಮಿಯಲ್ಲಿ ದೇವರ ಜೊತೆಯಲ್ಲಿ ನಾವು ಬಾಳಿ ಬದುಕೋದು ಮಾತ್ರವಲ್ಲದೆ, ಈ ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ನಿತ್ಯ ರಾಜ್ಯಕ್ಕೆ ಸೇರಿಸಿಕೊಳ್ಳುವನಾಗಿರುತ್ತಾರೆ, ಸ್ವರ್ಗ ರಾಜ್ಯಕ್ಕೆ ಸೇರಿಸಿಕೊಳ್ಳುತ್ತಾರೆ. ಅದಕ್ಕೆ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸಿಕೊಳ್ಳಲಿಕ್ಕಾಗಿ ಆ ಪವಿತ್ರಾತ್ಮನೆಂಬ ಮುದ್ರೆಯನ್ನು ನಾವೀಗ ಹೊಂದಿಕೊಂಡಿದ್ದೀರಿ. ನಮ್ಮ ಆತ್ಮದಲ್ಲಿ ಪವಿತ್ರಾತ್ಮನ ಇರುವಾಗೆ ನಾವು ಸ್ವರ್ಗ ರಾಜ್ಯಕ್ಕಾಗಿ ಸೀಲು ಹಾಕಲ್ಪಟ್ಟವರು ಎಂದರ್ಥ. ಹಲ್ಲೆಲೂಯಾ. ಹೀಗೆ ಒಂದು ಸೀಲು ಹೊಡೆದಿದ್ದರೆ, ಈಗ ತಪಾಲಲ್ಲಿ ಬರುವಾಗ ಒಂದು ತಪಾಲು ಬಂದಿದ್ದರೆ ಅದರಲ್ಲಿ ಆ ತಪಾಲದ ಸೀಲು ಹೊಡೆದರೇನೆ ಅದು ಪೋಸ್ಟ್ ಮನ್ ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅದೇ ತರ ಪವಿತ್ರಾತ್ಮನ ಇಲ್ಲಿ ಸೀಲು ಹೊಡೆದಿದ್ದಾರೆ, ನಮ್ಮ ಆತ್ಮದಲ್ಲಿ ಪವಿತ್ರಾತ್ಮನ ಸೀಲು ಹೊಡೆದಿದ್ದಾರೆ, ಒಂದು ಮುದ್ರೆ ಹಾಕಿದರೆ ಈ ಆತ್ಮ ಸ್ವರ್ಗ ರಾಜ್ಯಕ್ಕೆ ಇದು ತಲುಪಬೇಕು. ಇದು ಸ್ವರ್ಗ ರಾಜ್ಯಕ್ಕಾಗಿ ಇದು ಮುದ್ರೆ ಹಾಕಲ್ಪಟ್ಟಿದೆ ಅಂತ ಅರ್ಥ.
ಹಲ್ಲೆಲೂಯ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯಲ್ಲಿಯೂ ಆಶ್ರಯಿಸಿಕೊಂಡು ಬಲ ಹೊಂದಿಕೊಳ್ಳಿ. ಆ ಯೇಸು ಕ್ರಿಸ್ತನ ಅತ್ಯಧಿಕವಾದ ಶಕ್ತಿ ಎಂಬುದು ದೇವರ ಪವಿತ್ರಾತ್ಮನು, ಅದೇ ಮೇಲಣ ಲೋಕದ ಶಕ್ತಿ. ಆ ಮೇಲಣ ಲೋಕದ ಶಕ್ತಿಯಾಗಿರುವ ಆ ಪವಿತ್ರಾತ್ಮನಲ್ಲಿ ನಾವು ಬಲ ಹೊಂದಿಕೊಳ್ಳುವಾಗೆ ನಾವು ಈ ಭೂಮಿಯಲ್ಲಿ ಆಶೀರ್ವದಿಸಲ್ಪಡುವುದು ಮಾತ್ರವಲ್ಲದೆ ನಮ್ಮ ಆತ್ಮ ಸ್ವರ್ಗ ರಾಜ್ಯಕ್ಕೆ ಅಂತ ಹೇಳಿಕೊಂಡು ಮುದ್ರೆ ಹಾಕಲ್ಪಟ್ಟಿರುತ್ತದೆ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರಕವಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಿತ್ಯ ಜೀವಕ್ಕೆ ಈ ಆತ್ಮ ಬಾಧ್ಯತೆಯಾಗಿದೆ. ಈ ನಿತ್ಯ ಜೀವಕ್ಕೆ ಈ ಆತ್ಮ ಅದಕ್ಕೆ ಸೆಲೆಕ್ಷನ್ ಆಗಿದೆ ಎಂಬುದಕ್ಕೆ ಸಂಚಕಾರಕವಾಗಿ ದೇವರು ಈ ಆತ್ಮವನ್ನು ಪರಲೋಕ ರಾಜ್ಯಕ್ಕಾಗಿ ಸ್ವೀಕರಿಸಿಕೊಳ್ಳುವುದಕ್ಕೆ ಅಡ್ವಾನ್ಸ್ ಸಂಚಕಾರವಾಗಿ ಅಥವಾ ಅಡ್ವಾನ್ಸ್ ಆಗಿ ನಮ್ಮಲ್ಲಿ ತನ್ನ ಪವಿತ್ರಾತ್ಮನನ್ನು ಕೊಟ್ಟಿರುವುದು. ಹಲ್ಲೆಲೂಯ. ಆದ್ದರಿಂದ ನಾವು ಆ ಪವಿತ್ರಾತ್ಮನಲ್ಲಿ ಆಶ್ರಯಿಸಿಕೊಳ್ಳುವಾಗೆ ನಮ್ಮ ಆತ್ಮಕ್ಕೆ ನಿತ್ಯ ವಿಮೋಚನೆ ಅಥವಾ ನಿತ್ಯ ರಕ್ಷಣೆ ಆಗುವುದು. ಹಲ್ಲೆಲೂಯ. ಪ್ರಿಯರೇ, ನಾವು ಈ ದಿನಗಳಲ್ಲಿ ಈ ಪವಿತ್ರಾತ್ಮನಲ್ಲಿ ಆಶ್ರಯಿಸಿಕೊಳ್ಳುವ ಮುಖಾಂತರ ನಾವು ವಿಶೇಷವಾದ ಪರಿಸ್ಥಿತಿಯನ್ನು ಎದುರಿಸಿ ನಾವು ಮುಂದೆ ಜೀವನ ಸಾಗಬಹುದು. ಅದು ಮಾತ್ರವಲ್ಲದೆ ನಮ್ಮ ಆತ್ಮಕ್ಕೂ ನಿತ್ಯ ಜೀವಕ್ಕೆ ದೇವರ ಪವಿತ್ರಾತ್ಮನು ಬೇಕಾಗಿರುತ್ತದೆ. ಆ ಪವಿತ್ರಾತ್ಮನ ಮೂಲಕವಾಗಿ ನಾವು ಮುದ್ರಿಸಲ್ಪಟ್ಟಿದ್ರೆ ಮಾತ್ರನೇ ನಾವು ಸ್ವರ್ಗ ರಾಜ್ಯಕ್ಕೆ ಬಾಧ್ಯರಾಗಲಿಕ್ಕೆ ಸಾಧ್ಯವಾಗುವುದು. ಆದ್ದರಿಂದ ಪ್ರಿಯರೇ, ಅಲಕ್ಷ್ಯವಾಗಿ ಸಮಯಗಳು ಹೋಗದಂತೆ ನಾವು ಸಭೆಯಾಗಿ ಕೂಡಿಕೊಳ್ಳಲಿಕ್ಕೆ ಆಗದ ಕಾರಣ ನಮ್ಮ ನಂಬಿಕೆಯಲ್ಲಿ ಕಡಿಮೆಯಾಗಬಾರದು, ನಮ್ಮ ವಿಶ್ವಾಸದಲ್ಲಿ ಕಡಿಮೆಯಾಗಬಾರದು, ನಮ್ಮ ಭಕ್ತಿಯಲ್ಲಿ ಕಡಿಮೆಯಾಗಬಾರದು, ನಮ್ಮ ನಂಬಿಕೆಯಲ್ಲಿ ನಾವು ಹೆಚ್ಚಿಸಿಕೊಳ್ಳಬೇಕು. ಈ ದಿನಗಳಲ್ಲಿ ನಾವು ಮನೆಗಳಲ್ಲಿ ಇದ್ದುಕೊಂಡು ಆರಾಧನೆಯಲ್ಲಿ ಭಾಗವಹಿಸುವಾಗೆ, ಮನೆಗಳಲ್ಲಿ ಇದ್ದುಕೊಂಡು ದೇವರ ವಾಕ್ಯ ಕೇಳುವಾಗೆ ಆ ಪವಿತ್ರಾತ್ಮನಲ್ಲಿ ನಾವು ಹೆಚ್ಚಾಗಿ ಆಶ್ರಯಿಸಿಕೊಳ್ಳುವರಾಗಿರಬೇಕು. ಆತನ ಶಕ್ತಿಯಲ್ಲಿ, ಅತ್ಯಧಿಕವಾದ ಶಕ್ತಿಯಲ್ಲಿ ನಾವು ಆಶ್ರಯಿಸಿಕೊಳ್ಳುವರಾಗಿರಬೇಕು. ಪ್ರಿಯರೇ, ನಾವು ಅಲಕ್ಷ್ಯ ಮಾಡಬಾರದು. ಒಂದು ವಾಕ್ಯ ಕೂಡ ತೋರಿಸೋಣ. ರೋಮಾಪತ್ರಿಕೆ 8ನೇ ಅಧ್ಯಾಯ 11ನೇ ವಾಕ್ಯ ಕೂಡ ನೋಡಿಕೊಳ್ಳೋಣ. ರೋಮಾಪತ್ರಿಕೆ 8ನೇ ಅಧ್ಯಾಯ 11ನೇ ವಾಕ್ಯ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಹಲ್ಲೆಲೂಯ. ಪ್ರಿಯರೇ, ಈ ಪವಿತ್ರಾತ್ಮರನ್ನು ನಾವು ಸ್ವೀಕರಿಸುವಾಗೆ ಕರ್ತನಾದ ಯೇಸು ಕ್ರಿಸ್ತನನ್ನು ಮರಣದಿಂದ ಬದುಕಿಸಿದ ಪವಿತ್ರಾತ್ಮನು ಸಮಾಧಿಯ ಗೆವಿಯಲ್ಲಿ ಇರದೆ ಆ ಸಮಾಧಿಯ ಗೆವಿಯಿಂದ ಹೊರಗಡೆ ತಂದಿರುವ ಆ ದೇವರ ಪವಿತ್ರಾತ್ಮನು, ಅದಕ್ಕೆ ಹೇಳ್ತಾರೆ ಮೇಲಣ ಲೋಕದ ಶಕ್ತಿ. ಆ ಪವಿತ್ರ ಆತ್ಮನ ಶಕ್ತಿ, ಆ ಪವಿತ್ರಾತ್ಮನ ಶಕ್ತಿ ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಬದುಕಿಸಿದ ಆ ಪವಿತ್ರಾತ್ಮನು ನೋಡಿ, ಅದು ನಮ್ಮಲ್ಲಿ ನೆಲೆಗೊಂಡಿದ್ದರೆ, ಆ ಪವಿತ್ರಾತ್ಮನು ನಮ್ಮಲ್ಲಿ ವಾಸವಾಗುವುದಾಗಿದ್ದರೆ, ಯೇಸು ಕ್ರಿಸ್ತನನ್ನು ಸಮಾಧಿಯಿಂದ ಸತ್ತವರೊಳಗಿಂದ ಬದುಕಿಸಿದ ಹಾಗೆ ನಮ್ಮ ಈ ಮರ್ತ್ಯ ದೇಹಗಳನ್ನು ಕೂಡ ಬದುಕಿಸಿ ಸ್ವರ್ಗ ರಾಜ್ಯಕ್ಕೆ ಬಾಧ್ಯರಾಗಿ ಮಾರ್ಪಡಿಸುತ್ತಾರೆ. ಹಲ್ಲೆಲೂಯ. ಪ್ರಿಯರೇ, ನಮ್ಮ ದೇಹಗಳು ನಶಿಸಿ ಹೋಗಬೇಕಾಗಿರೋದಲ್ಲ, ಇದು ನರಕಕ್ಕೆ ಹೋಗಬೇಕಾಗಿರೋದಲ್ಲ, ಇದು ಬೆಂಕಿಯಲ್ಲಿ ಬಿದ್ದು ಹೋಗಬೇಕಾಗಿರೋದಲ್ಲ, ಇದು ಬೆಂಕಿ ಗಂಧಗಳು ಕೆರೆಯಲ್ಲಿ ಒದ್ದಾಡಬೇಕಾಗಿರುವುದಲ್ಲ. ಈ ಆತ್ಮ ನಿತ್ಯ ಜೀವಕ್ಕೆ ಸೇರಲಿಕ್ಕಿರುವುದು, ಇದು ಸ್ವರ್ಗ ರಾಜ್ಯಕ್ಕೆ ಸೇರ್ಲಿಕ್ಕಿರುವುದು, ಇದು ಪರಲೋಕ ರಾಜ್ಯಕ್ಕೆ ಸೇರ್ಲಿಕ್ಕಿರುವುದು. ಆದುದರಿಂದ ನಮ್ಮ ಆತ್ಮಗಳು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಲಿಕ್ಕಾಗಿ ಈಗಲೇ ದೇವರ ಪವಿತ್ರಾತ್ಮನು ನಮ್ಮಲ್ಲಿ ವಾಸವಾಗಲಿಕ್ಕಾಗಿ ನಾವು ಬೇಡಿಕೊಳ್ಳುವರಾಗಿರೋಣ. ಹಲ್ಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ನೀವು ಮನೆಯಲ್ಲಿ ಕುಳಿತುಕೊಂಡು ಈ ವಾಕ್ಯ ಸಂದೇಶವನ್ನು ಕೇಳುವಾಗ ನೀವು ದೇವರಲ್ಲಿ ಪ್ರಾರ್ಥಿಸುವರಾಗಿರಲಿ. ಕರ್ತನಾದ ಯೇಸುವೇ, ನಿನ್ನಲ್ಲಿಯೂ ನಾನು ಆಶ್ರಯಿಸಿಕೊಳ್ಳುತ್ತೇನೆ. ಯೇಸುವೇ, ನಿನ್ನ ಪವಿತ್ರಾತ್ಮನಲ್ಲಿ ನಾನು ಆಶ್ರಯಿಸಿಕೊಳ್ಳುತ್ತೇನೆ. ಆ ಅತ್ಯಧಿಕವಾದ ಶಕ್ತಿಯಲ್ಲಿ, ಮಹಿಮೆಯಾದ ಶಕ್ತಿಯಲ್ಲಿ ನಾನು ಆಶ್ರಯಿಸಿಕೊಳ್ಳುತ್ತೇನೆ. ನಾವು ಪ್ರಾರ್ಥಿಸುವರಾಗಿರುವಾಗ ಆವಾಗೆ ಆ
ಯೇಸು ಕ್ರಿಸ್ತನು ಮತ್ತು ಆ ದೇವರ ಪವಿತ್ರ ಆತ್ಮರು ನಮ್ಮಲ್ಲಿ ವಾಸವಾಗಿದ್ದುಕೊಂಡು ನಾವು ಬೇಡಿಕೊಳ್ಳೋದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯಗಳು ನಮ್ಮ ಜೀವನದಲ್ಲಿ ಮಾಡುತ್ತಾರೆ. ಅದು ಮಾತ್ರವಲ್ಲ, ನಾವು ಪವಿತ್ರಾತ್ಮ ಭರಿತರಾಗಿ ವಿಜ್ಞಾಪನೆ ಮಾಡುವಾಗೆ ನಮ್ಮನ್ನು ಮತ್ತು ನಮ್ಮ ಕುಟುಂಬವನ್ನು ನಮ್ಮ ಸಮಾಜಕ್ಕಾಗಿ, ದೇವ ಜನರಿಗಾಗಿ, ದೇವ ಸೇವಕರಿಗಾಗಿ ನಮ್ಮನ್ನು ಪ್ರತಿಯೊಬ್ಬರನ್ನು ದೇವರು ಆ ಪವಿತ್ರಾತ್ಮನ ಮೂಲಕವಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ದೇವರ ಪ್ರಭಾವವನ್ನು ಪ್ರಕಾಶಪಡಿಸುವರಾಗಿ ದೇವರು ನಮ್ಮನ್ನು ಮಾರ್ಪಡಿಸುತ್ತಾರೆ ಪ್ರಿಯರೇ. ಹಲ್ಲೆಲೂಯ. ಅದು ಮಾತ್ರವಲ್ಲದೆ ನಮ್ಮ ದೇಹಗಳಲ್ಲಿ ಆ ಪವಿತ್ರಾತ್ಮನ ವಾಸವಾಗಿದ್ದರೆ ನಮ್ಮಲ್ಲಿರುವ ಪವಿತ್ರಾತ್ಮನ ಮೂಲಕವಾಗಿ ನಮ್ಮ ಮರ್ತ್ಯ ದೇಹಗಳನ್ನು ದೇವರು ಬದುಕಿಸುತ್ತಾರೆ. ಅದಕ್ಕಾಗಿ ನಾವು ಪರಲೋಕ ರಾಜ್ಯಕ್ಕಾಗಿ ಮುದ್ರಿಸಲ್ಪಟ್ಟವರು. ಅದು ಪವಿತ್ರಾತ್ಮನ ಮೂಲಕವಾಗಿ ಪರಲೋಕ ರಾಜ್ಯಕ್ಕೆ ಮುದ್ರಿಸಲ್ಪಟ್ಟವರು. ಯಾರು ಪರಲೋಕ ರಾಜ್ಯಕ್ಕಾಗಿ ಆಯ್ಕೆ ಆಗಿದೆ ಎಂಬುದಕ್ಕೆ ಗುರುತು ಅವರಲ್ಲಿರುವ ಪವಿತ್ರಾತ್ಮನ ಸಾನ್ನಿಧ್ಯವೇ. ಒಬ್ಬರಲ್ಲಿ ಪವಿತ್ರಾತ್ಮನು ವಾಸವಾಗಿದ್ದರೆ, ಒಬ್ಬರಲ್ಲಿ ಪವಿತ್ರಾತ್ಮನು ಕ್ರಿಯೆ ಮಾಡುತ್ತಾ ಇದ್ದಾರೆ, ಒಬ್ಬರಲ್ಲಿ ಪವಿತ್ರಾತ್ಮನು ಕಾರ್ಯ ನಡೆಸುತ್ತಾ ಇದ್ದಾರೆ, ಆ ಪವಿತ್ರಾತ್ಮನ ಆ ಕೊಡುವ ಮುದ್ರೆ, ಆ ಪವಿತ್ರಾತ್ಮನ ಕೊಡುವ ಗುರುತೇ ಒಂದು ಸ್ವರ್ಗ ರಾಜ್ಯಕ್ಕಾಗಿ ಮುದ್ರಿಸಲ್ಪಟ್ಟಿದೆ, ಆಯ್ಕೆಯಾಗಿದೆ ಎಂಬುದಕ್ಕೆ ಗುರುತಾಗಿರುತ್ತದೆ ಪ್ರಿಯರೇ. ಹಲ್ಲೆಲೂಯ. ಆದರೂ ದೇವರ ವಾಕ್ಯ ಹೇಳ್ತದೆ, ಪರಿಶುದ್ಧಿ ಇಲ್ಲದೆ ಯಾರಿಗೂ ದೇವರನ್ನು ನೋಡಲಿಕ್ಕೆ ಆಗುವುದಿಲ್ಲ. ಪರಿಶುದ್ಧಿ ಇಲ್ಲದೆ ಯಾರು ಪರಲೋಕ ರಾಜ್ಯವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಆದುದರಿಂದ ನಮ್ಮನ್ನು ಈ ದಿನಗಳಲ್ಲಿ ಪವಿತ್ರಾತ್ಮನನ್ನು ವಾಸ ಮಾಡುವ ಗರ್ಭಗುಡಿಗಳಾಗಿ ನಮ್ಮ ದೇಹಗಳನ್ನು ದೇವರಿಗೆ ಸಮರ್ಪಣೆ ಮಾಡುವರಾಗಿರೋಣ. ಈ ವಿಶೇಷವಾದ ಸಾಹಚರ್ಯದಲ್ಲಿ ಈ ಕೊರೋನಾ ವೈರಸ್ ಹೆಚ್ಚಿಸಿಕೊಂಡು ಮತ್ತು ಅನೇಕ ಜನರ ಪ್ರಾಣ ತೆಗೆಯುವಂಥ ಈ ಕಠಿಣವಾದ ಪರಿಸ್ಥಿತಿಯಲ್ಲಿ ನಮ್ಮನ್ನೇ ದೇವರ ಮುಂದೆ ತಗ್ಗಿಸಿಕೊಂಡು ನಾವು ಪ್ರಾರ್ಥಿಸೋಣ. ದೇವರೇ, ನಿನ್ನ ಪವಿತ್ರ ಆತ್ಮನಲ್ಲಿ ನಾನು ಆಶ್ರಯಿಸುತ್ತೇನೆ. ಯೇಸುವೇ, ನಿಮ್ಮಲ್ಲಿ ನಾವು ಆಶ್ರಯಿಸಿಕೊಳ್ಳುತ್ತೇನೆ. ಆ ಪವಿತ್ರಾತ್ಮನು ನನ್ನಲ್ಲಿ ಹೇರಾಳವಾಗಿ ತುಂಬಿಸು. ಆ ಪವಿತ್ರಾತ್ಮನು ನನ್ನಲ್ಲಿ ತುಂಬಿಸಿ ಆ ಪವಿತ್ರಾತ್ಮ ಪ್ರೇರಿತರಾಗಿ, ಆತ್ಮ ಭರಿತರಾಗಿ ನಾನು ಪ್ರಾರ್ಥಿಸುವಂತೆಯೂ, ಪವಿತ್ರಾತ್ಮ ಭರಿತರಾಗಿ ನಾನು ಜೀವಿಸುವಂತೆಯೂ, ಪವಿತ್ರಾತ್ಮ ಪ್ರೇರಿತರಾಗಿ ನಾನು ಮತ್ತೊಬ್ಬರಿಗೆ ದೇವಜನರಿಗಾಗಿ ಪ್ರಾರ್ಥಿಸಿ ವಿಜ್ಞಾಪನೆ ಮಾಡುವಂತೆಯೂ, ಪವಿತ್ರಾತ್ಮ ಪ್ರೇರಿತರಾಗಿ ನಾನು ಸೇವಕರಿಗಾಗಿ ಪ್ರಾರ್ಥಿಸುವಂತೆಯೂ, ಪವಿತ್ರಾತ್ಮನ ಆ ಪ್ರಭಾವವನ್ನು ನನ್ನ ಶರೀರಗಳಲ್ಲಿ ನಾನು ಪ್ರಕಾಶಪಡಿಸುವರಾಗಿರುವಂತೆಯೂ ನನ್ನನ್ನು ಸಹಾಯ ಮಾಡಿದೆ ಎಂದು ಕೇಳುವರಾಗಿರೋಣ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಈ ವಿಶೇಷವಾದ ಸಾಹಚರ್ಯದಲ್ಲಿ, ಈ ಭಯಂಕರವಾದ ಪರಿಸ್ಥಿತಿಯಲ್ಲಿ, ಎಲ್ಲಿ ನೋಡಿದರೂ ಅಳುವಿಗೆಯೂ ದುಃಖವೂ ಗೋಳಾಟವೂ ಇರುವಂಥ ಪರಿಸ್ಥಿತಿಯಲ್ಲಿ ದೇವರ ವಾಕ್ಯ ನಮಗೆ ಎಚ್ಚರಿಸುತ್ತಾ ಇದೆ. ಕಡೇ ಮಾತೇನೆಂದರೆ, ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯಲ್ಲಿಯೂ ಆಶ್ರಯಿಸಿಕೊಂಡವರಾಗಿ ಬಲ ಹೊಂದಿಕೊಂಡಿರಿ. ಕರ್ತನಾದ ಯೇಸುವೇ, ನಿಮ್ಮಲ್ಲಿ ನಾವು ಆಶ್ರಯಿಸಿಕೊಳ್ಳುತ್ತಿಲ್ಲಪ್ಪ. ಈ ವಿಶೇಷವಾದ ಪರಿಸ್ಥಿತಿಯಲ್ಲಿ ಕರ್ತನಾದ ಯೇಸುವೇ, ನಾವು ನಿಮ್ಮಲ್ಲಿ ಆಶ್ರಯಿಸಿಕೊಳ್ಳುತ್ತೇವೆ. ದೇವರೇ, ನಿಮ್ಮ ಅತ್ಯಧಿಕವಾದ ಶಕ್ತಿಯಲ್ಲಿ ನಾವು ಆಶ್ರಯಿಸಿಕೊಂಡು ಬಲ ಹೊಂದಿಕೊಳ್ಳಲಿಕ್ಕಾಗಿ ಬರುತ್ತೇವೆ. ದೇವರೇ, ನಿನ್ನ ಪವಿತ್ರಾತ್ಮನ ಶಕ್ತಿ ನನಗೆ ಬೇಕು. ಆ ಮೇಲಣ ಲೋಕದ ಶಕ್ತಿ ನನಗೆ ಬೇಕು. ಆ ಪವಿತ್ರಾತ್ಮನ ಅಭಿಷೇಕ ನನಗೆ ಬೇಕು. ಆ ಪವಿತ್ರಾತ್ಮನು ನನ್ನಲ್ಲಿ ತುಂಬಿಸಲ್ಪಡಬೇಕು. ದೇವರೇ, ಈ ಪರಿಸ್ಥಿತಿಗಳಲ್ಲಿ ದೇವರೇ, ನಿನ್ನ ಸಹಾಯ ಇಲ್ಲದೆ ನಾನು ಮುಂದೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕರ್ತನೆ. ಈ ವಿಶೇಷ ಪರಿಸ್ಥಿತಿಗಳನ್ನು ಎದುರಿಸಬೇಕೆಂದರೆ ಕರ್ತನೇ, ನಿಮ್ಮಲ್ಲಿಯೂ ನಿಮ್ಮ ಅತ್ಯಧಿಕವಾದ ಶಕ್ತಿಯಾಗಿರುವ ಆ ಪವಿತ್ರಾತ್ಮನಲ್ಲಿಯೂ ಆಶ್ರಯಿಸಿಕೊಳ್ಳದೆ ನನಗೆ ಬೇರೆ ಮಾರ್ಗವಿಲ್ಲ ಎಂಬುದನ್ನು ನಾನು ಇವತ್ತು ಅರ್ಥ ಮಾಡಿಕೊಂಡು ನಿನ್ನಲ್ಲಿ ದೇವರೇ ಶರಣಾರ್ಥಿಯಾಗುತ್ತೇನೆ. ದೇವರೇ, ನಿಮ್ಮ ಆತ್ಮನಿಂದ ನನ್ನನ್ನು ತುಂಬಿಸು. ನಿನ್ನ ಪವಿತ್ರ ಆತ್ಮನಿಂದ ನನ್ನನ್ನು ತುಂಬಿಸು. ನಿನ್ನ ಬಲದಿಂದ ನನ್ನನ್ನು ತುಂಬಿಸು. ನಿನ್ನ ಶಕ್ತಿಯಿಂದ ನನ್ನನ್ನು ತುಂಬಿಸು. ನಿನ್ನ ಆ ಅಭಿಷೇಕದಲ್ಲಿ ನನ್ನನ್ನು ತುಂಬಿಸು ಕರ್ತನೇ. ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುವಂತೆಯೂ, ದೇವ ಜನರಿಗಾಗಿ ವಿಜ್ಞಾಪನೆ
ಮಾಡುವಂತೆಯೂ ಸೇವಕರಿಗಾಗಿ ಪ್ರಾರ್ಥಿಸುವಂತೆಯೂ ಪವಿತ್ರಾತ್ಮರೇ ನನ್ನಲ್ಲಿ ತುಂಬಿಸಿಕೊಂಡು ನನ್ನನ್ನು ಪ್ರೇರೇಪಿಸುವಂತೆ ಅತ್ಯಧಿಕವಾದ ಶಕ್ತಿಯಲ್ಲಿ ಆಶ್ರಯಿಸಿಕೊಂಡು ದೇವರೇ ನಾವು ಬೇಡಿಕೊಳ್ಳುವುದಕ್ಕಿಂತಲೂ ನಾವು ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯಗಳು ಆ ಪವಿತ್ರಾತ್ಮನು ನನ್ನಲ್ಲಿದ್ದುಕೊಂಡು ಮಾಡುತ್ತೀರಲ್ಲ. ಆದುದರಿಂದ ಕರ್ತನೇ, ನನ್ನ ಒಳಗಡೆ ಬನ್ನಿ ಸ್ವಾಮಿ. ನಾನು ಬೇಡಿಕೊಳ್ಳುವುದಕ್ಕಿಂತಲೂ ಹೆಚ್ಚಾಗಿ, ನಾನು ಯೋಚನೆ ಮಾಡುವುದಕ್ಕಿಂತಲೂ ಹೆಚ್ಚಾಗಿ ನನ್ನಲ್ಲಿ ಕಾರ್ಯ ಮಾಡುವ ಪವಿತ್ರಾತ್ಮರೇ ನನ್ನ ಒಳಗಡೆ ಬಂದು ವಾಸವಾಗಿರಲಿ. ದೇವರ ಪವಿತ್ರಾತ್ಮರೇ ನನ್ನ ಒಳಗಡೆ ಬಂದು ವಾಸವಾಗಿರಲಿ. ದೇವರ ಪವಿತ್ರಾತ್ಮನೇ ನನ್ನ ಒಳಗಡೆ ಬಂದು ನಾನು ಬೇಡಿಕೊಳ್ಳುವುದಕ್ಕಿಂತಲೂ ನಾನು ಯೋಚಿಸುವುದಕ್ಕಿಂತಲೂ ಹೆಚ್ಚಾಗಿ ಕಾರ್ಯ ಮಾಡುವ ಪವಿತ್ರಾತ್ಮನೇ ನನ್ನೊಳಗಡೆ ಬಂದು ವಾಸ ಮಾಡಬೇಕಪ್ಪ. ನನ್ನೊಳಗಡೆ ತುಂಬಲ್ಪಡಬೇಕಪ್ಪ. ನನ್ನಲ್ಲಿ ಇದ್ದುಕೊಂಡು ಕಾರ್ಯ ನಡೆಸಬೇಕು ಕರ್ತನೇ. ಏಸಯ್ಯ, ನಿನ್ನ ಪ್ರಭಾವವು ನನ್ನಿಂದ ಪ್ರಕಟವಾಗಬೇಕು. ದೇವರೇ, ನಿನ್ನ ಪವಿತ್ರಾತ್ಮನು ನನ್ನೊಳಗಡೆ ತುಂಬಿಸಿ, ನಿನ್ನ ಪವಿತ್ರಾತ್ಮನ ಗರ್ಭಗುಡಿಯಾಗಿ ನನ್ನ ದೇಹವನ್ನು ಮಾರ್ಪಡಿಸಿ, ಆ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರಭಾವವನ್ನು ನನ್ನಿಂದ ಪ್ರಕಾಶವಾಗಬೇಕು. ದೇವರೇ, ನಿನ್ನ ಪ್ರಭಾವವನ್ನು ನನ್ನಿಂದ ಪ್ರಕಾಶಿಸಲ್ಪಡಬೇಕು. ದೇವರೇ, ನಾನಿರುವಂತ ಸಾಹಚರ್ಯದಲ್ಲಿ ಕರ್ತನೇ ನನ್ನನ್ನೊಂದು ಪಾತ್ರೆಯಾಗಿ ಉಪಯೋಗಿಸುತ್ತೇವೆ, ನನ್ನನ್ನೊಂದು ಉಪಕರಣವಾಗಿ ಉಪಯೋಗಿಸುತ್ತೇವೆ. ನೊಂದು ಬೆಂದು ನರಳುವ ಜನರಿಗಾಗಿ ನಿನ್ನ ಪ್ರಭಾವವನ್ನು ತೋರಿಸುವನಾಗಿರಬೇಕು ದೇವರೇ. ನಿನ್ನ ಪ್ರಭಾವವನ್ನು ನನ್ನಲ್ಲಿ ಪ್ರಕಾಶಿಸಬೇಕು ದೇವರೇ. ಅದಕ್ಕಾಗಿ ನನ್ನನ್ನು ಉಪಯೋಗಿಸು ಕರ್ತನೇ. ಓ ದೇವ, ಪ್ರಿಯ ಮಕ್ಕಳ ಪ್ರಾರ್ಥನೆ ಕೇಳಿ ದೇವರೇ. ಈ ಮಕ್ಕಳ ಪ್ರಾರ್ಥನೆಯನ್ನು ಕೇಳಿ ಸ್ವಾಮಿ. ಇವರ ವಿಜ್ಞಾಪನೆಯನ್ನು ಕೇಳಿ ಕರ್ತನೆ. ಇವರ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಸ್ವರ್ಗದಲ್ಲಿ ಕೇಳಿಕೊಂಡು ದೇವರೇ, ಈ ವಿಶೇಷ ಸಾಹಚರ್ಯದಲ್ಲಿ ನಿನ್ನ ಪವಿತ್ರಾತ್ಮರನ್ನು ಈ ಮಕ್ಕಳಿಗೆ ತುಂಬಿಸಿ ಕೊಡಿ ಕರ್ತನೆ ಎಂದು ಬೇಡಿಕೊಳ್ಳುತ್ತೇನೆ. ಈ ಮಕ್ಕಳು ದೇವರೇ ಮನೆಗಳಲ್ಲಿ ಇದ್ದುಕೊಂಡು ವಾಕ್ಯ ಕೇಳುವಾಗ, ಮನೆಗಳಲ್ಲಿ ಇದ್ದುಕೊಂಡು ಅವರು ಆರಾಧನೆಯಲ್ಲಿ ಭಾಗವಹಿಸುವಾಗ ಕರ್ತನೇ, ಅವರಲ್ಲಿ ನಿನ್ನ ಸಾನ್ನಿಧ್ಯ ಕಡಿಮೆಯಾಗಬಾರದು. ಅವರಲ್ಲಿ ನಿನ್ನ ಆತ್ಮನ ಕಡಿಮೆಯಾಗಬಾರದು. ಅವರಲ್ಲಿ ನಿನ್ನ ಆತ್ಮನ ಅಭಿಷೇಕ ಕಡಿಮೆಯಾಗಬಾರದು. ಅವರಲ್ಲಿ ನಿನ್ನ ಆತ್ಮನ ಸಾನ್ನಿಧ್ಯ ಕಡಿಮೆಯಾಗಬಾರದು. ದೇವರೇ, ನಿನ್ನ ಮಕ್ಕಳೆಲ್ಲರಲ್ಲಿ ನಿನ್ನ ಆತ್ಮನ ತುಂಬಿಸು ದೇವರೇ. ಇರುವ ಮನೆಗಳಲ್ಲಿ ನಿನ್ನ ಅಭಿಷೇಕ ತುಂಬಲ್ಪಡಲಿ. ನಿನ್ನ ಪವಿತ್ರಾತ್ಮನ ಶಕ್ತಿ ಕಾಣಲಿ. ಆ ಪವಿತ್ರಾತ್ಮನ ಮಹಿಮೆ ಕಾಣಲಿ. ಆ ಪವಿತ್ರಾತ್ಮನ ಬಲ ಕಾಣಲಿ. ಆ ಮೇಲುಳ್ಳವರ ಶಕ್ತಿಯ ಮಕ್ಕಳಲ್ಲಿ ಆವರಿಸಿಕೊಳ್ಳಲಿ ಕರ್ತನೆ. ಅವರವರಿರುವಂತ ಸ್ಥಳಗಳಲ್ಲಿ ಆತ್ಮನ ಅಭಿಷೇಕದಲ್ಲಿ ತುಂಬಿಸಲ್ಪಟ್ಟವರಾಗಿ, ಆತ್ಮನ ಶಕ್ತಿಯಿಂದ ತುಂಬಿಸಲ್ಪಟ್ಟವರಾಗಿ, ಆತ್ಮನ ಅಭಿಷೇಕದಿಂದ ತುಂಬಿಸಲ್ಪಟ್ಟವರಾಗಿ ನಿನ್ನ ಮಕ್ಕಳು ದೇವರೇ ಬೇಡಿಕೊಳ್ಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಹೆಚ್ಚಾದ ಕಾರ್ಯಗಳನ್ನು ದೇವರೇ ನಿಮ್ಮಿಂದ ಹೊಂದಿಕೊಳ್ಳುವರಾಗಿರಲಿ ಕರ್ತನೆ. ಅದು ಮಾತ್ರವಲ್ಲದೆ ಅದು ನಿಮಗೆ ಸಾಕ್ಷಿಯಾಗಿರುವಂತೆ ಮಾಡಪ್ಪ. ನಿಮಗೆ ಸಾಕ್ಷಿಯಾಗಿ ಮಕ್ಕಳಿರ್ಲಿಕ್ಕೆ ಸಹಾಯ ಮಾಡಪ್ಪ. ಅದಕ್ಕಾಗಿ ಮಕ್ಕಳನ್ನು ಅಭಿಷೇಕ ಮಾಡು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕರ್ತನೆ, ಈ ಭೂಮಿಯಲ್ಲಿರುವಂತ ಜೀವನ ಮುಗಿದು ಹೋಗುವಾಗ ಕರ್ತನೆ, ನಿನ್ನ ಬರೋಣದಲ್ಲಿ ಆ ಆಕಾಶ ಮೇಘಗಳಲ್ಲಿ ದೇವರೇ ನೀ ಮೇಘವಾಹಕನಾಗಿ ಬರುವಾಗ ನಿಮ್ಮ ಜೊತೆಯಲ್ಲಿ ಒಯ್ಯಲ್ಪಡಲಿಕ್ಕಾಗಿ ಆ ಪವಿತ್ರಾತ್ಮನು ಸಂಚಕಾರವಾಗಿ ಕೊಟ್ಟಿದ್ದೀರಲ್ಲ ದೇವರೇ. ಇನ್ನು ಯಾರಲ್ಲಿ ಆ ರಕ್ಷಣೆಗಾಗಿ, ಆ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹಾಕಲ್ಪಟ್ಟಿಲ್ಲವೋ ದೇವರೇ, ಈ ವಾಕ್ಯ ಸಂದೇಶ ಕೇಳುವ ಮಕ್ಕಳನ್ನು ಇವತ್ತು ಪವಿತ್ರಾತ್ಮರನ್ನು ಅವರಿಗೆ ಸಂಚಕಾರವಾಗಿ ಕೊಟ್ಟವರನ್ನು ನಿತ್ಯ ಜೀವಕ್ಕಾಗಿ ಮುದ್ರಿಸುಗರ್ತದೆ. ಕರ್ನಲ್ಲಿನ ಮನೆಯಲ್ಲಿ ಪೇತ್ರನು ಮಾತನಾಡುವಾಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿದ್ದ ಹಾಗೆ ಈಗ ದೇವರೇ, ಯಾರು ರಕ್ಷಣೆ ಇಲ್ಲದವರು ಇವತ್ತೇ ಹೊಸದಾಗಿ ವಾಕ್ಯ ಕೇಳುವರಾಗಿದ್ದರೆ ಕೂಡ ಈ ವಾಕ್ಯ ಕೇಳಿದ ಮುಖಾಂತರವಾಗಿ ದೇವರೇ ನಿನ್ನ ಪವಿತ್ರಾತ್ಮರನ್ನು ಅವರಿಗೆ ದೇವರ ಸಂಚಕಾರಕವಾಗಿ ಕೊಟ್ಟು ನಿತ್ಯ ಜೀವಕ್ಕಾಗಿ, ವಿಮೋಚನೆಯ ದಿನಕ್ಕಾಗಿ ಇವತ್ತೇ ಮುದ್ರಿಸುಗರ್ತನೆ. ಕರ್ತನಾದ ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆ ಪವಿತ್ರಾತ್ಮನು ದೇವರೇ, ಈ ವಾಕ್ಯ ಕೇಳುವ ಪ್ರತಿಯೊಬ್ಬರ ಮರ್ತ್ಯ ದೇಹಗಳನ್ನು ತಿರುಗಿ ಬದುಕಿಸುವರಾಗಿರಲಿ ಕರ್ತನೆ. ನಿತ್ಯ ಜೀವಕ್ಕೆ ಯೋಗ್ಯರಾಗಲಿ ಕರ್ತನೆ. ಯೇಸುವೇ, ನಿಮ್ಮಲ್ಲಿಯೂ ನಿಮ್ಮ ಅತ್ಯಧಿಕವಾದ ಶಕ್ತಿಯಲ್ಲಿ ನಾವೆಲ್ಲರೂ ಆಶ್ರಯಿಸಿಕೊಳ್ಳುತ್ತೇವೆ. ಈ ವಿಶೇಷವಾದ ಸಾಹಚರ್ಯದಲ್ಲಿ, ಈ ಕೊರೋನಾ ವೈರಸ್ಸಿನ ಆ ಭಯಂಕರವಾದ ಪರಿಸ್ಥಿತಿಗಳಲ್ಲಿ ದೇವರೇ, ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ, ಯೇಸು ಕ್ರಿಸ್ತನ ಆತ್ಮದಲ್ಲಿಯೂ, ಆ ಮೇಲಣ ಲೋಕದ ಶಕ್ತಿಯಲ್ಲಿಯೂ, ಆ ಪವಿತ್ರಾತ್ಮ ಶಕ್ತಿಯಲ್ಲಿಯೂ ನಾವು ಅತ್ಯಧಿಕವಾಗಿ ಆಶ್ರಯಿಸಿಕೊಳ್ಳುತ್ತೇನೆ ಕರ್ತನೆ.
ನಿಮ್ಮಲ್ಲಿಯೇ ನಾವು ವಿಜ್ಞಾಪನೆ ಮಾಡಿಕೊಳ್ಳುತ್ತೇವೆ. ದೇವ, ಈ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸುತ್ತೇನೆ ದೇವರೇ. ಕರ್ನಾಟಕ ರಾಜ್ಯದ ಪ್ರಜೆಗಳಿಗಾಗಿ ಪ್ರಾರ್ಥಿಸುತ್ತೇನೆ ದೇವರೇ. ಓ ದಿನ ದಿನೇ ಎಷ್ಟೋ ಜನ ದೇವರೇ ಭೂಮಿಯಲ್ಲಿ ತೀರಿ ಹೋಗುವಾಗ ಅವರಿಗಾಗಿ ಪ್ರಾರ್ಥಿಸುತ್ತೇನೆ ದೇವರೇ. ಇನ್ನು ಉಳಿದ ಜನರ ರಕ್ಷಣೆಗಾಗಿ ಪ್ರಾರ್ಥಿಸುತ್ತೇನೆ. ಈ ರಾಜ್ಯದ ಪ್ರಜೆಗಳಿಗಾಗಿ 6.5 ಕೋಟಿ ಕನ್ನಡಿಗರ ಜನರಿಗಾಗಿ ನಾವು ದೇವರ ಒಡಕಿನಲ್ಲಿ ನಿಂತು ಪ್ರಾರ್ಥಿಸುತ್ತೇನೆ ದೇವರೇ. ರಕ್ಷಿಸು ದೇವರೇ. ನಿಮ್ಮಲ್ಲಿ ಆಶ್ರಯಿಸಿಕೊಳ್ಳುತ್ತೇನೆ, ನಿಮ್ಮ ಶಕ್ತಿಯಲ್ಲಿ ಆಶ್ರಯಿಸಿಕೊಳ್ಳುತ್ತೇನೆ, ಮೇಲಣ ಲೋಕದ ಶಕ್ತಿಯಲ್ಲಿ ಆಶ್ರಯಿಸಿಕೊಳ್ಳುತ್ತೇನೆ. ನಮ್ಮ ರಾಜ್ಯದ ಮೇಲೆ ಕರುಣೆ ತೋರಿ ದೇವರೇ. ಅಪ್ಪ, ರಾಜ್ಯದ ಡಾಕ್ಟರ್ಗಳು, ನರ್ಸುಗಳು ದೇವರೇ, ಆರೋಗ್ಯಕರ್ತರು ಎಷ್ಟು ದೇವರ ಪ್ರಯಾಸ ಪಡುತ್ತಾ ಇದ್ದಾರೆ, ಅವರೆಷ್ಟು ಪ್ರಯತ್ನ ಪಡುತ್ತಾ ಇದ್ದಾರೆ ದೇವರೇ. ಅವರು ಹಗಲು ರಾತ್ರಿ ಕಷ್ಟಪಡುತ್ತಾ ಇದ್ದಾರೆ, ಒಂದು ಪ್ರಾಣ ಉಳಿಸಿಕೊಳ್ಳಬೇಕು ಅಂತ ಹೇಳಿಕೊಂಡು ಅವರೆಷ್ಟೋ ದೇವರೇ ಅದಕ್ಕಾಗಿ ಪ್ರಯತ್ನ ಪಡುತ್ತಾ ಇದ್ದಾರೆ. ಆದರೆ ಅವರ ಶಕ್ತಿಯನ್ನು ಮೀರಿ ದೇವರೇ, ಅವರ ಮಿತಿ ಮೀರಿ ಅವರು ಕೆಲಸ ಮಾಡಿದರು, ಅವರ ಶಕ್ತಿ ಮೀರಿ ಕೆಲಸ ಮಾಡಿದರು. ಎಷ್ಟು ಆತ್ಮಗಳು ಅವರ ಕಣ್ಣಿನ ಎದುರುಗಡೆ ಪ್ರಾಣ ಬಿಡುತ್ತಾ ಇರುವಾಗ ದೇವರೇ, ಆ ಸೇವಕರ ಕೈಗಳನ್ನು ಬಲಪಡಿಸು ದೇವರೇ, ಡಾಕ್ಟರ್ಗಳ ಕೈಗಳನ್ನು ಬಲಪಡಿಸು ದೇವರ, ನರ್ಸುಗಳ ಕೈಗಳನ್ನು ಬಲಪಡಿಸು ದೇವರೇ. ಅವರ ಶರೀರ ಮಾತ್ರವಲ್ಲ, ಅವರ ಮನಸ್ಸು ಕೂಡ ಕುಂದಿ ಹೋಗುತ್ತಾ ಇದೆ. ಆದರೆ ದೇವರೇ, ಅವರ ಮನಸ್ಸನ್ನು ಬಲಪಡಿಸು, ಅವರ ದೇಹವನ್ನು ಬಲಪಡಿಸು, ಅವರನ್ನು ಶಕ್ತಿಪಡಿಸು, ಅವರನ್ನು ಚೈತನ್ಯಗೊಳಿಸು ದೇವರೇ. ಎಲ್ಲ ಆರೋಗ್ಯಕರ್ತರಿಗಾಗಿ ಪ್ರಾರ್ಥಿಸುತ್ತೇನೆ. ಅವರ ಪ್ರಯತ್ನಗಳ ಸಫಲವಾಗಲಿ, ಆ ಕೆಲಸಗಳ ದೇವರೇ ಅದು ಫಲ ಕಾಣುವಂತಾಗಿರಲಿ ಎಂದು ಪ್ರಾರ್ಥಿಸುತ್ತೇನೆ. ನಮ್ಮ ಭಾರತ ದೇಶಕ್ಕಾಗಿ ಪ್ರಾರ್ಥಿಸುತ್ತೇನೆ ದೇವರೇ. 130 ಕೋಟಿ ಭಾರತೀಯರಲ್ಲಿ ದೇವರ ಒಂದೊಂದು ಸ್ಥಳಗಳಲ್ಲಿ ಆಕ್ಸಿಜನ್ ಸಿಕ್ಕದಂತೆ ಜನರು ದೇವರೇ ಉಸಿರಾಟ ಇಲ್ಲದೆ ದೇವರ ಪ್ರಾಣ ಕಳಕೊಳ್ಳುತ್ತಾ ಇರುವ ಹಾಗೆ ದೇವರೇ, ನಮ್ಮ ದೇಶದ ಪರಿಸ್ಥಿತಿಗಳನ್ನು ನೋಡಿಕೊಂಡು ನಮ್ಮ ದೇಶಕ್ಕಾಗಿ ನಾವು ಮೊರೆಯಿಟ್ಟು ಪ್ರಾರ್ಥಿಸುತ್ತೇನೆ. ನಮ್ಮ ದೇಶವನ್ನು ರಕ್ಷಿಸು ದೇವರೇ, ನಮ್ಮ ದೇಶದ ಪ್ರಜೆಗಳನ್ನು ರಕ್ಷಿಸು ದೇವರೇ, ನಮ್ಮ ದೇಶದ ಆಡಳಿತ ವರ್ಗದವನ್ನು ರಕ್ಷಿಸು ದೇವರೇ, ನಮ್ಮ ದೇಶದ ನಾಯಕರನ್ನು ರಕ್ಷಿಸು ದೇವರೇ. ಅವರನ್ನು ಉಪಯೋಗಿಸು ಕರ್ತನೆ. ಈ ಪರಿಸ್ಥಿತಿಗಳನ್ನು ನಿವಾರಿಸಲಿಕ್ಕಾಗಿ ಯಾವ ರೀತಿಯಲ್ಲಿ ನಿವಾರಣೆ ಮಾಡಬೇಕು ಎಂಬುದು ಬಗ್ಗೆ ದೇವರೇ ನಿನ್ನ ಆತ್ಮನ ಕ್ರಿಯೆ ಮಾಡಲಿ. ಮೇಲಣ ಲೋಕದ ಶಕ್ತಿ ಎಲ್ಲರಲ್ಲಿ ಕ್ರಿಯೆ ಮಾಡಲಿ. ಆ ಪವಿತ್ರಾತ್ಮನ ಶಕ್ತಿ ಎಲ್ಲರಲ್ಲಿ ಕ್ರಿಯೆ ಮಾಡಲಿ. ಆ ಪವಿತ್ರಾತ್ಮನ ಅಭಿಷೇಕ ಎಲ್ಲರಲ್ಲಿ ಕಾರ್ಯ ಮಾಡಿಕೊಳ್ಳಲು ದೇವರೇ, ಯೋಚಿಸುವುದಕ್ಕಿಂತಲೂ ಬೇಡಿಕೊಳ್ಳುವುದಕ್ಕಿಂತಲೂ ಹೆಚ್ಚಿನ ಕಾರ್ಯಗಳು ಮಾಡುವ ಪವಿತ್ರಾತ್ಮನು ಈ ಭಾರತ ದೇಶದಲ್ಲಿ ಚಲಿಸುತ್ತಾ ಇರಲಿ. ದೇವರ ಪವಿತ್ರಾತ್ಮನ ಚಲಿಸಲಿ ದೇವರೇ, ನಿನ್ನ ಆತ್ಮನ ಚಲಿಸುತ್ತಾ ಇರಲಿ. ಆತ್ಮನ ಫಲದಿಂದಲೇ ಈ ದೇಶ ವಿಮೋಚನೆಗೆ ಆಗಲಿ. ಪವಿತ್ರಾತ್ಮನ ಶಕ್ತಿಯಿಂದಲೇ ಈ ದೇಶಕ್ಕೊಂದು ವಿಮೋಚನೆ ಉಂಟಾಗಲಿ. ಪವಿತ್ರಾತ್ಮನ ಶಕ್ತಿಯಿಂದಲೇ ಈ ದೇಶಕ್ಕೊಂದು ರಕ್ಷಣೆ ಉಂಟಾಗಲಿ. ಪವಿತ್ರಾತ್ಮನ ಆ ಗಾಳಿ ಬೀಸುತ್ತಾ ಇರುವಾಗ ದೇವರೇ, ದೇಶಕ್ಕೊಂದು ಬಿಡುಗಡೆ ಕಾಣಲಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ದೇವರೇ. ಅದಕ್ಕಾಗಿ ನಮ್ಮ ಜನರನ್ನು ಉಪಯೋಗಿಸಲ್ಲ, ನಿಮ್ಮ ಮಕ್ಕಳನ್ನು ಉಪಯೋಗಿಸು ದೇವರೇ, ನಿಮ್ಮ ಜನರನ್ನು ಉಪಯೋಗಿಸು ದೇವರೇ. ನೀವು ಆದುಕೊಂಡವರನ್ನು ಉಪಯೋಗಿಸಕರ್ತದೆ ದೇವ. ನಿನ್ನ ಪಾದ ಸನ್ನಿಧಿಯಲ್ಲಿ ನಮ್ಮೆಲ್ಲರನ್ನು ಸಮರ್ಪಣೆ ಮಾಡುತ್ತೇವೆ. ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯಲ್ಲೂ ನಾವು ಆಶ್ರಯಿಸಿಕೊಂಡು ಬಲ ಹೊಂದಿಕೊಳ್ಳಲಿಕ್ಕೆ ಇವತ್ತು ತೀರ್ಮಾನ ಮಾಡುತ್ತೇವೆ. ಈ ವಾಕ್ಯ ಇವತ್ತು ನೀವು ಕೊಟ್ಟಿರುವಾಗ ಈ ವಾಕ್ಯ ಪ್ರಕಾರ ಕರ್ತನಲ್ಲಿ ನಾವು ಆಶ್ರಯಿಸುವರಾಗಿ, ಆತನ ಶಕ್ತಿಯಲ್ಲಿ ಆಶ್ರಯಿಸುವರಾಗಿ ನಾವು ಬಲ ಹೊಂದಿಕೊಳ್ಳುವಂತೆ ಎಲ್ಲ ಮಕ್ಕಳಿಗೂ ಸಹಾಯ ಮಾಡಿ. ನಮ್ಮ ಸಭೆಯ ಮಕ್ಕಳೆಲ್ಲಲ್ಲಿದ್ದಾರೆ, ಅವರಿರುವಂಥ ಸ್ಥಳಗಳಲ್ಲಿ ಎಲ್ಲ ಸ್ಥಳಗಳಲ್ಲಿಯೂ ನಿನ್ನ ಪ್ರಭಾವವನ್ನು ಪ್ರಕಾಶಪಡಿಸುತ್ತೇವೆ. ನಿನ್ನ ಮಹಿಮೆ ಆವರಿಸಿಕೊಳ್ಳಲಿ, ನಿನ್ನ ಶಕ್ತಿ ಆವರಿಸಿಕೊಳ್ಳಲಿ, ನಿನ್ನ ಚೈತನ್ಯ ಆವರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸುತ್ತೇವೆ. ನಿನ್ನ ನಾಮದ ಮಹಿಮೆಗಾಗಿ ನಮ್ಮೆಲ್ಲರನ್ನು ಉಪಯೋಗಿಸುತ್ತಾರೆ. ಎಲ್ಲ ದೇವರ ಮಕ್ಕಳನ್ನು ನಿನ್ನ ರಾಜ್ಯದ ಮಹಿಮೆಗಾಗಿ, ನಿನ್ನ ಪ್ರಭಾವವನ್ನು ಪ್ರಕಾಶಪಡಿಸಲಿಕ್ಕಾಗಿ ಉಪಯೋಗಿಸಿಕೊಳ್ಳಲಿ ಕರ್ತನೇ ಎಂದು ಪ್ರಾರ್ಥಿಸುತ್ತಾರೆ. ನಮ್ಮ ರಕ್ಷಕನು ಒಡೆಯನು ಆಗಿರುವ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ, ಪರಲೋಕ ತಂದೆಯಾದ ದೇವರೇ, ಆಮೆನ್. ಪ್ರಿಯರೇ, ಈ ಸಂದೇಶವನ್ನು ನೀವು ಮತ್ತೊಂದು ಸಾರಿ ಕೇಳಿರಿ ಎಂದು ನಾನು ನಿಮಗೆ ಹೇಳ್ತೇನೆ. ಯಾಕಂದರೆ ಒಂದು ಸಾರಿ ಕೇಳಿ ನಾವೆಲ್ಲವೂ ನೆನಪಿಡಬೇಕು ಅಂದಿಲ್ಲ. ಒಂದು ವೇಳೆ ಒಂದು ಸಾರಿ ಕೇಳಿ ಎಷ್ಟೋ ಅರ್ಥ ಮಾಡಬಹುದು, ಆದರೆ ಇನ್ನೊಂದು ಸಾರಿ ನೀವು ಕೇಳಬೇಕು. ಹೋದ ಭಾನುವಾರದ ವಾಕ್ಯ ಇನ್ನೊಂದು ಸಾರಿ ನೀವು ಕೇಳಿ ದೇವರ ಪ್ರಭಾವವನ್ನು ನಮ್ಮ ದೇಹಗಳಲ್ಲಿ ಪ್ರಕಾಶಪಡಿಸುವ ಸಮಯ ಇದು. ಅದಕ್ಕೆ ಈ ವಾಕ್ಯ ಕೇಳಿರಿ,
ಮತ್ತು ಈ ಯೂಟ್ಯೂಬಲ್ಲಿರುವಂಥ ಈ ಸಂದೇಶ ಇನ್ನೂ ಅನೇಕರಿಗೆ ನೀವು ಅದನ್ನು ತೋರಿಸಿಕೊಡಿರಿ. ಯಾಕಂದರೆ ಈಗ ಲಾಕ್ಡೌನಿನ ಸಮಯದಲ್ಲಿ ಸಭೆಗಳಲ್ಲಿ ಆರಾಧನೆ ಇಲ್ಲದಿರುವಾಗ ಈ ಯೂಟ್ಯೂಬ್ ಚಾನಲನ್ನು ನೀವು ಮತ್ತೊಬ್ಬರಿಗೆ ಪರಿಚಯಿಸಿಕೊಂಡು ಅವರವರ ಮೊಬೈಲ್ ಫೋನಲ್ಲಾಗಲಿ ಅವರು ಮತ್ತು ಸಿಸ್ಟಮಲ್ಲಾಗಲಿ ನೋಡಿಕೊಳ್ಳಬಹುದಲ್ಲ. ಅದನ್ನು ನೀವಿದೊಂದು ಸೇವೆ ಎಂದ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಸತ್ಯ ಸುವಾರ್ತೆ ಇದನ್ನು ಪ್ರಚುರಪಡಿಸಲಿಕ್ಕೆ ನಿಮಗಿದೊಂದು ಅವಕಾಶ ಎಂದು ತಿಳಿದು ಇದೊಂದು ಸೇವೆ ಎಂದ ರೀತಿಯಲ್ಲಿ ನೀವು ಇದನ್ನು ಮಾಡುವರಾಗಿರಲಿ. ನಾವು ವಾಕ್ಯದಲ್ಲಿ ಹೇಳಿದ ಹಾಗೆ ಈ ದಿನಗಳಲ್ಲಿ ಹೆಚ್ಚಾಗಿ ದೇವರಲ್ಲಿ ಆಶ್ರಯಿಸಿರಿ ಮತ್ತು ಅನಗತ್ಯವಾಗಿ ಯಾರು ಹೊರಗಡೆ ಹೋಗದೆ ನೋಡಿರಿ. ಏನಾದರೂ ಅರ್ಜೆಂಟ್ ಇದ್ದರೆ ಮಾತ್ರನೇ ಹೊರಗಡೆ ಹೋಗೋರಾಗಿರಲಿ ಮತ್ತು ಮಾಸ್ಕ್ ಧರಿಸಿಕೊಳ್ಳುವರಾಗಿರಲಿ, ಸ್ಯಾನಿಟೈಸರನ್ನು ಉಪಯೋಗಿಸಿಕೊಳ್ಳುವರಾಗಿರಲಿ. ನಾವು ಸ್ವಚ್ಛತೆಯನ್ನು ಕಾಪಾಡಿ ಮತ್ತು ನಾವು ಈ ವೈರಸ್ಸನ್ನು ಎದುರಿಸುವರಾಗಿರೋಣ. ಯೇಸು ಕ್ರಿಸ್ತನಲ್ಲಿಯೂ ಆತನ ಶಕ್ತಿಯಲ್ಲಿಯೂ ಆಶ್ರಯಿಸಿಕೊಳ್ಳುವರಾಗಿಯೂ ಈ ವೈರಸ್ಸನ್ನು ಎದುರಿಸುವರಾಗಿರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತು ಗುರುವಾರ ಸಂಜೆ ಸಾಕ್ಷಿಯ ಸಮಯ ಎಂಬ ಒಂದು ಪ್ರೋಗ್ರಾಮಿನಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಅಲ್ಲಿಯೂ ಆ ಯೇಸು ಕ್ರಿಸ್ತನ ಶಕ್ತಿಯಲ್ಲಿ ಆಶ್ರಯಿಸಿಕೊಂಡವರಲ್ಲಿ ಎಷ್ಟು ದೇವರ ಅದ್ಭುತಗಳು ಮಾಡಿ ಅವರನ್ನು ಬಿಡುಗಡೆ ಕೊಟ್ಟಿದ್ದಾರೆ ಎಂಬುದನ್ನು ಆ ಸಾಕ್ಷಿಗಳು ನೀವು ನೋಡಬಹುದು. ಮತ್ತು ಮುಂಜಾನೆ ಪ್ರತಿದಿನ ಮುಂಜಾನೆಯಲ್ಲಿ ಮಾರ್ನಿಂಗ್ ಪ್ರೇಯರ್, ಮುಂಜಾನೆ ಪ್ರಾರ್ಥನೆ ಒಂದು ನಿಮಗೆ ಸಿಕ್ಕುತ್ತದೆ. ಬೆಳಿಗ್ಗೆ ಆ ಒಂದು ಪ್ರಾರ್ಥನೆ, ಒಂದು ವಾಕ್ಯ ಓದಿ ಒಂದು ಪ್ರಾರ್ಥನೆ ನೀವು ಕೇಳಿಸಿಕೊಳ್ಳಬಹುದು. ಅದನ್ನು ಉಪಯೋಗಿಸಿಕೊಳ್ಳಿರಿ. ಈಗ ಲಾಕ್ಡೌನ್ ಇದೆ ಅಂತ ಹೇಳಿಬಿಟ್ಟು ನಾವು ಸಭೆಗೆ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು ದೇವರ ಕೃಪೆಯಿಂದ ಸ್ವಲ್ಪ ಕೂಡ ಅಗಲಿ ಹೋಗದೆ ದೇವರ ಪ್ರೀತಿಯಲ್ಲಿ ಹೆಚ್ಚಾಗಿ ದೇವರಲ್ಲಿ ಆಶ್ರಯಿಸಿಕೊಳ್ಳುವರಾಗಿರಲಿ. ಮತ್ತು ಸಭೆಯೊಂದಿಗೆ ನೀವೊಂದು ಕಾಂಟ್ಯಾಕ್ಟ್ ಇಟ್ಕೊಳ್ಳಿರಿ, ಒಂದು ಫೋನ್ ಮುಖಾಂತರ ಮಾತಾಡುವರಾಗಿರಲಿ. ಮತ್ತು ಸಭೆಯ ಕಾರ್ಯಗಳ ಬಗ್ಗೆ, ನಮ್ಮ ಸಭೆಯ ಅಗತ್ಯಗಳ ಬಗ್ಗೆ ನೀವು ಕೂಡ ಎಚ್ಚರಿಸಿಕೊಂಡು ಅದನ್ನು ಎಚ್ಚರಿಕೆ ವಹಿಸಿಕೊಳ್ಳುವರಾಗಿರಲಿ. ಆ ಕಾರ್ಯಗಳು ದೇವರು ತಾನೇ ನಿಮಗೆ ತಿಳಿಯಪಡಿಸಿ ಆಲೋಚನೆ ಕೊಟ್ಟು ನಡೆಸಿಕೊಳ್ಳಲಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಪ್ರಾಯಿಸಿಕೊಳ್ಳಿ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.